ಬಹುಜನ ನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ವಿರಾಮದ ನಂತರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಚಿನ್ನರವರವರೇ, ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ. ಯಾಕಂದರೆ ಗುಜರಾತ್ನಲ್ಲಿ ನಡೆದಂಥ ಇನ್ಸಿಡೆಂಟನ್ನು ನಾವು ಪ್ರಮುಖವಾಗಿ ಎತ್ಕೊಳ್ಳೋದಾದರೆ, ಗುಜರಾತ್ನಲ್ಲಿ ದನದ ಚರ್ಮ ಸುಲಿದ್ರು ಅನ್ನೋ ಕಾರಣಕ್ಕೋಸ್ಕರ ದಲಿತರನ್ನ ಅಲ್ಲಿ ಹೊಡಿತಾರೆ. ಸೊ ತಾವು ದಲಿತರ ಪರ ಹೋರಾಟವಾಗಿ ಧ್ವನಿ ಎತ್ತಿದವರು, ದಲಿತರ ಪರವಾಗಿ. ಸೊ ಇಂತಹ ದಲಿತರ ಮೇಲೆ ಶೋಷಣೆ ನಡೀತಾ ಇದ್ರು, ಯಾಕೆ ಸುಮ್ಮನಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ, ಅವರು ಕೊಟ್ಟಂಥ ವಿಶೇಷ ಘಟಕ ಯೋಜನೆಗಳು ಈ ಸಮಾಜದ ಬದುಕುಗಳನ್ನು ಸರಿ ಮಾಡೋದಕ್ಕೆ ಎಲ್ಲ ಸಮಾನವಾಗಿ ಹಂಚ್ಕೊಳ್ಳಿ ಅಂತಕ್ಕಂಥ ವಿಚಾರನ ಮುಂದೆ ಇಟ್ಕೊಂಡು ಸಮಾಜನ ಬದಲಾವಣೆಗಾಗಿ ಅಂಬೇಡ್ಕರ್ ಕನ್ಸ್ಕೊಂಡ್ರು. ಆದ್ರೆ ಇವತ್ತು ನಮಗೆ ಮೇಲ್ವರ್ಗದವ್ರು ಯಾರು ಶತ್ರುಗಳಲ್ಲ. ಇವತ್ತು ನಮ್ಮ ಶತ್ರುಗಳು ಹಿಂದೆ ಯಾವುದೋ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟೋದಕ್ಕಿಂತ ಮುಂಚೆ ಯಾರ್ಯಾರು ಯಾವ ರೀತಿ ಶೋಷಣೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಿಲ್ಲ, ಆಗಿನ ಪರಿಸ್ಥಿತಿನೇ ಬೇರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದು ದೇಶದ ಹಣೆ ಬರವನ್ನು ಬರ್ಕೊಡೋದ್ರ ಜೊತೆಗೆ ಈ ಶೋಷಿತರ ಧ್ವನಿಯನ್ನು ಸರಿ ಮಾಡೋದಕ್ಕೆ ಅವ್ರಿಗಾದಂಥ ವಿಶೇಷವಾದಂಥ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಶೋಷಣೆ ಮುಕ್ತ ಸಮಾಜವನ್ನ ಬದಲಾವಣೆ ಮಾಡ್ಬೇಕಾದ್ರೆ ಯಾರು ಇದಕ್ಕೆ ಕಾರಣ? ಇವತ್ತು ಮೇಲ್ವರ್ಗದವ್ರ ಮೇಲೆ ದೂರ ಆಗ್ಬಿಡ್ತಾರೆ. ಎಲ್ಲೋ ಒಂದು ಘಟನೆ ನಡೀತಾ ಅಂದ ತಕ್ಷಣ ಅಲ್ಲಿ ಗುಜರಾತಲ್ಲಿ ಮೋದಿಯವ್ರ ಕಾರಣ, ಅಲ್ಲಿ RSS ಅವ್ರ ಕಾರಣ, BJP ಅವ್ರ ಕಾರಣ, ಅವರು ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ಹೇಳ್ತಾರೆ. ಬಹಳ ಜನ ವಿರೋಧ ಪಕ್ಷದಲ್ಲಿ ಇರತಕ್ಕಂಥವ್ರು ಸುಮ್ಮನೆ ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಏನೋ ಮಾತಾಡ್ತಾರೆ. ಆದ್ರೆ ಇದಕ್ಕೆ ನೇರವಾದ ಕಾರಣ ಇನ್ಯಾರು ಅಲ್ಲ. ಈ ಶೋಷಣೆ ಒಳಪಟ್ಟಂತವ್ರ ಮೇಲೆ ದೌರ್ಜನ್ಯ ಆಗ್ತಾ ಇರೋದಕ್ಕೆ ಕಾರಣ ಈ ಶೋಷಣೆ ಒಳಪಟ್ಟಂತ ಸಮಾಜದಿಂದ ಮೇಲೆ ಬಂದಂತ ಒಂದು ಬಲಿತ ವರ್ಗ ಅದಕ್ಕೆ ಕಾರಣ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸೌಲಭ್ಯಗಳು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, KH ಮುನಿಯಪ್ಪನಿಗಿರ್ಬೋದು, ರಾಮವಿಲಾಸ್ ಪಾಸ್ವಾನ್ಗಿರ್ಬೋದು, ಜಗಜೀವನ್ ರಾಮ್ ಅವ್ರಿಗಿರ್ಬೋದು, ಅರವಿಂದ್ ಲಿಂಬಾವಳಿಗಿರ್ಬೋದು, ಅಥವಾ ನಮ್ಮ ಗೋವಿಂದ್ ಕಾರಜೋಳ ಇರ್ಬೋದು, ಯಾರೇ ಆಗಿರ್ಲಿ, ಯಾವುದೇ ಪಕ್ಷದ ವಿಚಾರ ನಾನು ಮಾತಾಡಲ್ಲ. ಇವತ್ತು ಆರ್ಥಿಕವಾಗಿ ಮೇಲೆ ಬಂದಂಥ IAS, IPS, IRS, IPSಗಳು ಜೊತೆಯಲ್ಲಿ MLAಗಳು, MP ಗಳು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ನೇರವಾಗಿ ಅವ್ರು ತಲುಪಿದ್ರೆ ಅವ್ರಿಗೆ ಯಾರು ಹೊಡಿತಾ ಇರಲಿಲ್ಲ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮಗನ ಯಾರಾದ್ರೂ ರೋಡಲ್ಲಿ ಹೊಡಿತಾರ ಕೇಳೋಣ, ಹೊಡೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಮಗನ ಹೊಡೆಯೋದಕ್ಕೆ ಆರ್ಥಿಕವಾಗಿ ಬಬಲ್ ಆಗಿದ್ದಾನೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಹಂತದಲ್ಲಿ ಬಂದಿದ್ದಾರೆ. ಇವತ್ತು ಆರ್ಥಿಕವಾಗಿ ಮೇಲೆ ಬಂದಂಥ ಅವ್ರ ಕುಟುಂಬದ ಸದಸ್ಯಗಳ ಮೇಲೆ ಯಾರು ಕೈ ಮಾಡೋದಿಲ್ಲ. ಕೈ ಮಾಡೋದು ಏನಾದಿದ್ರೆ ಹೊಟ್ಟೆ ಹಸುವಿನಿಂದ ನೋವು ತಿಂತ ಹಸ್ಕೊಂಡು ಎಲ್ಲೋ ಒಂದ್ ಕಡೆ ಚರ್ಮ ಸುಲಿಯೋದು, ಎಲ್ಲೋ ಒಂದ್ ಕಡೆ ಹಸು ಸಿಕ್ತು, ಚರ್ಮ ಸುಲಿತು, ಅದರಿಂದ ಒಂದು 500,000 ಬರುತ್ತೆ, ಒಂದು ಹೊತ್ತಿನ ಊಟ ಮಾಡ್ಬೋದು ಅನ್ನೋ ದಿಕ್ಕಿನಲ್ಲಿ ಸಮಾಜದ ಒಂದು ಕಟ್ಟ ಕಡೆಯ ಸಮಾಜ ಇವತ್ತು ಆ ಪರಿಸ್ಥಿತಿಗೆ ಬರ್ತಾ ಇದೆ. ಇದಕ್ಕೆ ನಾನು ಬಯಸುವಂಥದ್ದು, ಇವತ್ತು ಸಮಾಜವನ್ನ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಈ ಸಮಾಜದ ವ್ಯಕ್ತಿಗಳು, ಆರ್ಥಿಕವಾಗಿ ಮೇಲೆ ಬಂದಂಥ ಅವ್ರು ಇರ್ಬೋದು, ಇವತ್ತು ವೀರೇನ ಇರ್ಬೋದು, ಇವತ್ತು ಯಾರೇ ಆಗಿರ್ಬೋದು, ಇವತ್ತು ಸಮಾಜದ ಮುಖ್ಯವಾಹಿನಿಯಲ್ಲಿ ಇರ್ತಕ್ಕಂಥವರು ಈ ಸಮಾಜವನ್ನ ಬದಲಾವಣೆ ಮಾಡೋ ಅಂತ ಕನಸನ್ನ ಮರ್ತು ಬಿಟ್ಟಿದ್ದಾರೆ ಅವರು. ನಾನು, ನನ್ನ ಮಗ, ನನ್ನ ಮಗಳು, ನನ್ನ ಸೊಸೆ ಇದೇ ಭಾವನೆಯಲ್ಲಿ ಆರ್ಥಿಕವಾಗಿ ಮೇಲೆ ಹೋಗೋದ್ರಿಂದ ಮೇಲ್ವರ್ಗದವ್ರಿಗಿಂತ ಈ ದೂರನ್ನ ನಾವು ಯಾರ ಮೇಲೆ ಹೇಳ್ಬೇಕಾಗುತ್ತಂದ್ರೆ ಇದು ನಮ್ಮಲ್ಲೇ ಬಂದಿರತಕ್ಕಂಥ ಮೇಲೆ ಬಂದಿರತಕ್ಕಂಥ ರಾಜಕೀಯ ಬಲಾಢ್ಯರು, ರಾಜಕೀಯ ಆರ್ಥಿಕವಾಗಿ ಬಲಾಢ್ಯರು, ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥವರು ಈ ಸಮಾಜವನ್ನ ಮರ್ತಿದ್ದಾರೆ. ಇವತ್ತು ಎಷ್ಟೋ ಜನ ಇವತ್ತು ಶೆಡ್ಯೂಲ್ ಕಾಸ್ಟ್ ಬೆನಿಫಿಟ್ ತಗೊಳ್ತಾರೆ. ತನ್ನ ಮಗಳಿದ್ರೆ ಬ್ರಾಹ್ಮಣರನ್ನ ತನಗೆ ಮದುವೆ ಮಾಡ್ತಾರೆ, ಮೇಲ್ವರ್ಗದವ್ರನ್ನ ತಗೊಂಬಂದು ಮದುವೆ ಮಾಡ್ತಾರೆ. ಇವತ್ತು ನೀನು ತಗೊಳ್ಳೋ ಬೆನಿಫಿಟ್ ಶೆಡ್ಯೂಲ್ ಕಾಸ್ಟ್ ಬೆನಿಫಿಟ್ಟು, ನೀನು ಮದುವೆ ಮಾಡ್ಕೊಡೋದು ಬ್ರಾಹ್ಮಣರ ಹೆಣ್ಮುಡುಗಿ ತರ್ತೀಯಾ, ಮೇಲ್ವರ್ಗದ ಹೆಣ್ಮಕ್ಳು ತರ್ತೀಯಾ, ಇಲ್ಲ ನಿನ್ನ ಮಕ್ಕಳನ್ನ ಬೇರೆ ಹೆಣ್ಮಕ್ಳಿಗೆ ಮೇಲ್ವರ್ಗದವ್ರು ಕೊಡ್ತೀಯಾ? ಅಂದ್ರೆ ಅರ್ಥ ಏನು? ಇವತ್ತು ಯಾರು ಶೋಷಣೆಯಿಂದ ಬಂದಂಥವ್ರಿಗೆ ಅವಕಾಶ ಸಿಗ್ಬೇಕಾಯ್ತು, ಅವಕಾಶ ಸಿಗ್ತಾ ಇಲ್ಲ. ಈ ದಿಕ್ಕಿನಲ್ಲಿ ಸಮಾಜದ ಬದಲಾವಣೆ ಆಗಬೇಕಾದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳು ಸರಿಯಾದ ರೀತಿಯಲ್ಲಿ ಹೋಗ್ಬೇಕಾದ್ರೆ ಇವತ್ತು ಮನಸ್ಸು ಪರಿವರ್ತನೆ ಆಗಬೇಕು. ಇವತ್ತು ನರೇಂದ್ರ ಮೋದಿಯವರು ಒಂದು ಕರೆಯನ್ನು ಕೊಟ್ಟರು ಇಡೀ ದೇಶಕ್ಕೆ, ಯಾರು 10 ಲಕ್ಷಕ್ಕಿಂತ ಮೇಲೆ ಪಟ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರೋ ನೀವು ಗ್ಯಾಸ್ ಸಬ್ಸಿಡಿಯನ್ನು ಬಿಟ್ಕೊಡಿ ಅಂದರು. ಇವತ್ತು 3 ಲಕ್ಷ ಕೋಟಿ ಜನ, 3 ಕೋಟಿ ಜನ ಸಬ್ಸಿಡಿ ನನಗೆ ಬೇಡ ಅಂತ ಅವರೇ ಸ್ವಯಂ ಪ್ರೇರಣೆಯಿಂದ ಬಿಟ್ಕೊಟ್ಟಿದ್ದಾರೆ. ಇವತ್ತು ಹಳ್ಳಿಗೆ ಹೋದ್ರೆ ನಾವು ಯಾವುದೇ ಹಳ್ಳಿಗೆ ಹೋಗಲಿ, ಗುಡಿಸಲ್ಲಿ ಇರ್ತಾರೆ, ಹೆಂಚಿನ ಮನೇಲಿ ಇರ್ತಾರೆ, ಸೀಟ್ ಮನೇಲಿ ಇರ್ತಾರೆ, ಅವ್ರ ಮನೇಲಿ ಒಂದು ಗ್ಯಾಸ್ ಇದೆ. ಇವತ್ತು ಕಾಡು ನಾಶ ಆಗೋದನ್ನು ತಪ್ಪಿದೆ. ಇವತ್ತು ಆ ಸಮಾಜಕ್ಕೆ ನೇರವಾಗಿ ತಲುಪಂಥ ಸೌಲಭ್ಯಗಳು ಹೋಗ್ತಾ ಇದ್ದಾವೆ. ಒಂದು ಗ್ಯಾಸ್ ಸಿಗೋದ್ರಿಂದ ಅವರು ಸೌದೆನಲ್ಲಿ ಮುಳ್ಳಲ್ಲಿ, ನಾವೆಲ್ಲ ಚಿಕ್ಕೂರಲ್ಲಿ ಹೊಲದಲ್ಲಿ ಮುಳ್ಳು ಕಲ್ಲು ಕಡ್ಡಿಗಳನ್ನ ಹಾಕೊಂಡ್ಬಂದು ಅಡುಗೆ ಮಾಡಿಸ್ಕೊಂಡು ತಿಂತಾ ಇದ್ವಿ ನಾವು. ಇವತ್ತು ಆ ಪರಿಸ್ಥಿತಿ ಇವತ್ತು ಹಳ್ಳಿಗಳಲ್ಲಿ ಇಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಗ್ಯಾಸ್ ಇದೆ. ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಂಥ ಯೋಜನೆ ಇರ್ಬೋದು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಜನೆಗಳನ್ನು ತಲುಪಿದ್ದೇ ಆಗಿದ್ರೆ ಯಾರು ಈ ಥರ ಆಗ್ತಾ ಇರಲಿಲ್ಲ. ಹಾಗಾಗಿ ಅವತ್ತಿನ ಗುಜರಾತಿನ ಘಟನೆಗೆ ಯಾರೋ ಮೇಲ್ವರ್ಗದವ್ರ ಕಾರಣ ಅಲ್ಲ, ಅದಕ್ಕೆ ಕಾರಣ ಏನಾದಿದ್ರೆ ನಮ್ಮಲ್ಲೇ ಒಂದು ದಲಿತರು ಇದಕ್ಕೆ ಕಾರಣ ಅಂತ ನಾನು ಖಂಡಿತ ಸರ್. ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಮಾಡಬೇಕಾಗತ್ತೆ. ಸೊ RSS ಮುಖಂಡ ಮೋಹನ್ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನಂದ್ರೆ ಈ ಮೀಸಲಾತಿಯನ್ನ ಪರಿಶೀಲನೆ ಮಾಡಬೇಕು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಅವ್ರು ಕೊಡ್ತಾರೆ.
ಜೊತೆಗೆ ನೀವು ಅದನ್ನು ವಿರೋಧಿಸೋದಿಲ್ಲ, ಜೊತೆಗೆ ಅವರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ. ಇದು ಹಿಂದಿರುವಂಥ ಉದ್ದೇಶ ಏನು? ಯಾಕಂದ್ರೆ ನೀವು ಬಿಜೆಪಿ ಮುಖಂಡರನ್ನು ಮೆಚ್ಚಿಸಬೇಕು ಅನ್ನುವಂಥ ಕಾರಣ ಅಥವಾ ಏನಿದೆ ಇದ್ರ ಉದ್ದೇಶ ಅಂತ? ನೋಡಿ, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಇವತ್ತು ಮೋಹನ್ ಭಾಗವತ್ ಅವರು ಹೇಳಿದಂತ ಮಾಹಿತಿ ದೀನ್ ದಯಾಳ್ ಉಪಾಧ್ಯಾಯರ 100ನೇ ಜನ್ಮದಿನಾಚರಣೆ ಅಂಗವಾಗಿ ಪತ್ರಕರ್ತರ ಜೊತೆಯಲ್ಲಿ ಒಂದು ಚರ್ಚೆಯಲ್ಲಿ ಒಂದು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ, ಸಂದರ್ಶನದಲ್ಲಿ ಇರ್ತಾರೆ. ಆ ಸಂದರ್ಶನ ನಡೆಯೋ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತರು ಕೇಳ್ತಾರೆ, ಗುಜರಾತಲ್ಲಿ ಪಟೇಲ್ ಸಮುದಾಯ ಹಾರ್ದಿಕ್ ಪಾಟೀಲ್ ಅಂತಕ್ಕಂಥ ವ್ಯಕ್ತಿ ಬಹಳ ಉಗ್ರ ಹೋರಾಟಗಳನ್ನ ಮಾಡಿ ಜೈಲಿಗೆ ಹೋಗಿದ್ದಾತ, ದೇಶದ್ರೋಹ ಚಟುವಟಿಕೆಗಳಲ್ಲಿ ಜೈಲಿಗೆ ಹೋದ ಆತ. ಅಲ್ಲಿ ಪಟೇಲ್ರಿಗೆ ಮೀಸಲಾತಿ ಬೇಕು ಅಂತಕ್ಕಂಥ ವಿಷಯದಲ್ಲಿ ಹೋರಾಟ ಪ್ರಬಲವಾಗಿ ನಡೀತಾ ಇರ್ತದೆ. ಅದೇ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದ್ದೇನು, ಗುಜರಾತಲ್ಲಿ ಪಟೇಲ್ರು ಮೀಸಲಾತಿ ಕೇಳ್ತಾ ಇದ್ದಾರೆ, ಇದಕ್ಕೆ ನೀವೇನು ಹೇಳ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಮೀಸಲಾತಿ ಪರಿಶೀಲನೆ ಆಗ್ಬೇಕಂತ. ಯಾವುದೇ ಹಿಂದುಳಿದ ವರ್ಗದ ಮೀಸಲಾತಿ ಬಗ್ಗೆ ಮಾತಾಡಲಿಲ್ಲ, ಪರಿಶಿಷ್ಟ ಪಂಗಡದ ಮೀಸಲಾತಿ ಬಗ್ಗೆ ಮಾತಾಡಲಿಲ್ಲ, ಪರಿಶಿಷ್ಟ ಜಾತಿ ಮೀಸಲಾತಿ ಬಗ್ಗೆ ಟೋಟಲ್ 50% ಏನು ಮೀಸಲಾತಿ ಇದೆಯೋ ಆ ಮೀಸಲಾತಿ ವಿರುದ್ಧವಾಗೂ ಮಾತಾಡಲಿಲ್ಲ, ಪರವಾಗೂ ಮಾತಾಡಲಿಲ್ಲ. ಗುಜರಾತಲ್ಲಿ ಪಟೇಲ್ರು ಕೇಳೋ ಮೀಸಲಾತಿ ಬಗ್ಗೆ ಮಾತ್ರ ಅವರು ವ್ಯಕ್ತಪಡಿಸಿದಂಥ ಅಭಿಪ್ರಾಯನ ಬಿಹಾರ್ ಚುನಾವಣೆ ನಡೀತಾ ಇದ್ರೆ ಬಿಹಾರ್ ಚುನಾವಣೆಯ ಮೇಲೆ ಒಂದು ಅಡ್ಡಪರಿಣಾಮ ಬೀರುವಂಥ ಕೆಲಸಗಳನ್ನು, ಬಿಹಾರ್ ಚುನಾವಣೆಯಲ್ಲಿ ಇವತ್ತು ಮೀಸಲಾತಿ RSS ನವ್ರು ಬೇಡ ಅಂತ ಇದ್ದಾರೆ, ಬಿಜೆಪಿ ಅವ್ರು ಬೇಡ ಅಂತಾರೆ, ನಾಳೆ ಮೀಸಲಾತಿನೇ ಬೇಡ ಅಂತ ಮುಗಿಸ್ಬಿಡ್ತಾರೆ, ಅವ್ರಿಗೆ ಓಟ್ ಹಾಕಬೇಡಿ ಅಂತಕ್ಕಂಥ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದಂಥವ್ರು ಆ ಒಂದು ಹೇಳಿಕೆ ಮೇಲೆ ಕಾಂಗ್ರೆಸ್ನವರು ಮತ್ತು ಇತರೆ ಮುಖಂಡರು. ಇದು ಯಾರೇ ಮಾತಾಡಲಿ ಸತ್ಯನೇ. ಇವತ್ತು ನಾನು ಅದನ್ನ ಮೋಹನ್ ಭಾಗವತ್ ಅವ್ರ ಪರವಾಗಿ ವಕಾಲತ್ ತೆಗೆದೆ. ಕಾರಣ ಇಷ್ಟೇ, ಈ ದೇಶದಲ್ಲಿ ಯಾರು ಮೋಹನ್ ಭಾಗವತ್ ಅವ್ರ ಪರವಾಗಿ ಮಾತಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ, ನನಗಂತೂ ಆ ವಿಚಾರದಲ್ಲಿ ಮೋಹನ್ ಭಾಗವತ್ ಅವ್ರ ಪರವಾಗಿ ನಿಂತ್ಕೊಳ್ಳೋದ್ರ ಜೊತೆಗೆ ಅವ್ರಿಗೆ ಒಂದು ಆಗ್ರಹನೂ ಕೊಟ್ಟೆ. ಖಂಡಿತ ನೀವು ಅದು ಹೇಳ್ತಾ ಇದ್ರಲ್ಲ, ಅದ್ರ ಹಿಂದಿರುವಂತ ಉದ್ದೇಶ ಏನು? ಸೊ ಅವ್ರನ್ನ ಮೆಚ್ಚಿಸಬೇಕು ಅಂತ ಹೇಳ್ತಾರೆ. ಮೆಚ್ಚಿಸೋದಲ್ಲ, ಇವತ್ತು ನಿಜವಾದ ಅಸ್ಪೃಶ್ಯ ಸಮಾಜ ಇವತ್ತು ನೆಲದಲ್ಲಿ ಕೂತಿದ್ದಾರೆ, ಇವತ್ತು ತಲೆ ಮೇಲೆ ಬಂಡೆ ಹೇಳ್ಕೊಂಡಿದ್ದಾರೆ, ಇವತ್ತು ಮೇಲೆ ಎದ್ದೇಳಕ್ ಆಗದೆ ಅಂತ ಸ್ಥಿತಿ ತಲುಪಿದ್ದಾರೆ. ಇವತ್ತು ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನ, ಸತ್ಯದ ಹೇಳಿಕೆಯನ್ನ, ಅವ್ರು ಕೊಟ್ಟಂತ ಸತ್ಯನ ಮರೆಮಾಚಿ ಮೀಸಲಾತಿ ವಿರುದ್ಧವಾಗಿ ಮಾತಾಡ್ತಾರಂತ ಅವ್ರ ಬಾಯಿನೇ ಮುಚ್ಚಿಸಿದ್ರೆ ಚೀನಾರಾಮ ಬಾಯಿ ಮುಚ್ಚೋದು ದೊಡ್ಡ ಕಷ್ಟವಲ್ಲ. ನಾನೊಬ್ಬ ಸಾಮಾನ್ಯ ಹೋರಾಟಗಾರ, ನಾನು ಉದ್ದೇಶ ಅರ್ಥ ಮಾಡ್ಕೋಬೇಕಾಗಿತ್ತು ಜನ. ಅರ್ಥ ಮಾಡ್ಕೊಳ್ಳೋದು ಸಮಾಜವನ್ನ ದಿಕ್ತಪ್ಸೋ ಕೆಲಸಗಳನ್ನ ಮಾಡಿದಂಥವ್ರು ಇನ್ಯಾರು ಅಲ್ಲ, ಈ ಸಮಾಜದಲ್ಲಿ ಮೇಲೆ ಬಂದಿರ್ತಕ್ಕಂಥ ದಲಿತರೇ. ಇವತ್ತು ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಎಲ್ಲರೂ ಹಂಚ್ಕೊಂಡಿದ್ರೆ ಇವತ್ತು ಆರ್ಥಿಕವಾಗಿ ಮೇಲೆ ಬಂದಿರ್ತಕ್ಕಂಥವ್ರು ಈ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಹುನ್ನಾರಗಳನ್ನು ಮಾಡಿದ್ರು. ಇವತ್ತು ಮೋಹನ್ ಭಾಗವತ್ ಹೇಳಿಕೆಯನ್ನು ಸರಿ ಇದ್ರು ತಪ್ಪು ಅಂತಕ್ಕಂಥ ಒಂದು ಮಾಹಿತಿ ಮಾಡಿ ಮುಂದೆ ಯಾರು ಮಾತಾಡಬಾರ್ದು. ಮೇಲ್ವರ್ಗದವ್ರು ಏನಾದ್ರೂ ಮೀಸಲಾತಿ ಬಗ್ಗೆ ಮಾತಾಡಿದ್ರೆ ಅವ್ನು ಮೀಸಲಾತಿ ವಿರೋಧಿ, ದಲಿತ ವಿರೋಧಿ ಅಂತ ಪಟ್ಟ ಕಟ್ಟೋದು, ಅವ್ರು ಬಾಯಿ ಮುಚ್ಚಿಸೋದು. ಹೌದು, ಅವರಿಬ್ಬರು ದಲಿತ ವಿರೋಧಿಗಳಂತ ಒಪ್ಕೊಳ್ಳೋಣ. ನೀವು ಮಾಡ್ತಾ ಇರೋದೇನೋ, ನಿಮ್ಮ ಸಮಾಜದ ಕಾರಣ ನಿಮ್ಮ ಅಣ್ಣ ತಮ್ಮಂದ್ರ ಪರಿಸ್ಥಿತಿ ಏನೋ, ಅವ್ರ ಬದುಕೇನೋ. ಇವತ್ತು ಮಲ್ಲಿಕಾರ್ಜುನ ಖರ್ಗೆನೇ ತಗೊಳ್ಳೋಣ, KH ಮುನಿಯಪ್ಪನೇ ತಗೊಳ್ಳೋಣ. KH ಮುನಿಯಪ್ಪ ಒಂದು ಕಾಲದಲ್ಲಿ ಗ್ಯಾಸ್ ತಗೊಂಡ್ರು, ತನ್ನ ಹೆಂಡತಿ ಹೆಸರಿಗೆ ಗ್ಯಾಸ್ ಏಜೆನ್ಸಿ ತಗೊಂಡ್ರು. ಗ್ಯಾಸ್ ಏಜೆನ್ಸಿ ತಗೊಳ್ಳೋಕೆ ಏನು ಹೇಳಿ ತಗೊಂಡ್ರಿ ನೀವು? ನನ್ನ ಹೆಂಡತಿ ಅನಾಥೆ ಅಂತ ತಗೊಂಡ್ರಿ ನೀವು. ಅನಾಥರ ಕೊಡೋದು ತಗೊಂಡ ಗ್ಯಾಸ್ ಏಜೆನ್ಸಿ ಇವತ್ತು ನೀವು ಅನಾಥರಾಗಿದ್ದೀರಾ. ಇವತ್ತು ನಿಮ್ಮ ಸ್ಥಿತಿ ಏನು? 7 ಸಾರಿ MP, 2 ಸಾರಿ ಕೇಂದ್ರ ಮಂತ್ರಿ. ನಿಮ್ಮ ಮಗಳಿಗೆ ಟಿಕೆಟ್ ಬೇಕು ಅಂತ ಕೇಳ್ತಿರಲ್ಲ ನೀವು, ಕೇಳಬೇಡಿ ಅಂತ ಹೇಳಲ್ಲ, ಜನರಲ್ ಕ್ಷೇತ್ರದಲ್ಲಿ ಕೇಳ್ಕೊಳ್ಳಿ. ಮೀಸಲು ಕ್ಷೇತ್ರಕ್ಕೆ KGF ಅಲ್ಲಿ ಟಿಕೆಟ್ ಬೇಕು ಅಂತ ಕೇಳ್ತೀರಿ. KGF ಅಲ್ಲಿ ಟಿಕೆಟ್ ಬೇಕು ಅಂತ ಕೇಳಿದಾಗ KGF ಅಲ್ಲಿ ಅಲ್ಲೊಬ್ಬ ಶಂಕರ್ ಅಂತಕ್ಕಂಥವ್ರು ಹೈಕಮಾಂಡ್ಗೆ ಹೋಗಿ ಕಾಲೋ ಕೈ ಹಿಡಿದು ಏನೋ ಅವರ ಪ್ರಭಾವ ಬೀರಿ ಅವರು ಟಿಕೆಟ್ ತಗೊಂಡು ಬಂದು ಎಲೆಕ್ಷನ್ ನಿಲ್ತಾರೆ. ಚುನಾವಣಾ ಸಂದರ್ಭದಲ್ಲಿ ಪಬ್ಲಿಕ್ ಎಲೆಕ್ಷನ್ ನಡೀತಾ ಇದೆ, ಪಬ್ಲಿಕ್ ಕ್ಯಾಂಪೇನ್ ನಡೀತಾ ಇದೆ. ವೇದಿಕೆ ಮೇಲೆ ಕೂತಂತ KH ಮುನಿಯಪ್ಪ ಆ ಶಂಕರ್ಗೆ ಚಪ್ಪಲಿ ತಗೊಂಡು ಹೊಡಿತಾನೆ, ಚಪ್ಪಲಿ ಲೇಟ್ ಹೊಡಿತಾನೆ. ಯಾಕೆಂದ್ರೆ ನನ್ನ ಮಗಳಿಗೆ ಟಿಕೆಟ್ ತಪ್ಪಿಸಿದೆ ನೀನು ಅನ್ನೋ ದುರದೃಷ್ಟಿಯಿಂದ ಇಟ್ಕೊಂಡು ಹೊಡಿತಾನೆ. ಆತ ನಾನು ಸೋತರು ಪರವಾಗಿಲ್ಲ, ನಾನು MLA ಆಗದಿದ್ರು ಪರವಾಗಿಲ್ಲ, ನನ್ನನ್ನು ಚಪ್ಪಲಿ ಹೊಡೆದಂತ KH ಮುನಿಯಪ್ಪ ಮೇಲೆ FIR ಹಾಕಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು FIR ಹಾಕ್ತಾರೆ. ಇದೆಲ್ಲ ಸತ್ಯ. ಇದು ಚಿನ್ನಾರಾಮ ಮಾತಾಡೋದು ಯಾವುದೇ ಸುಮ್ಮನೆ ಮಾತಾಡಲ್ಲ. ಇವತ್ತು ಮನಸ್ಸನ್ನು ಪರಿವರ್ತನೆ ಮಾಡಬೇಕು. KH ಮುನಿಯಪ್ಪ ನಾನು ಹೇಗಿದ್ದೆ, ನಾನು ಯಾವ ರೀತಿ ಆಗಿದ್ದೀನಿ, ಎಷ್ಟು ಸಾವಿರ ಕೋಟಿ ಮಾಡಿರ್ಬೋದು, ಎಷ್ಟು ಹಣ ಮಾಡಿರ್ಬೋದು, ಎಷ್ಟು ಅಧಿಕಾರ ಸೆಂಟ್ರಲ್ ಗೌರ್ಮೆಂಟ್ ಬರೋ ಗ್ರಾಂಟ್ಗಳೆಲ್ಲ ನಿಮ್ದೆ, ಪೆಟ್ರೋಲ್ ಬ್ಯಾಂಕ್ಗಳು ನಿಮ್ದೆ, ಗ್ಯಾಸ್ ಏಜೆನ್ಸಿಗಳು ನಿಮ್ದೆ, ಎಲ್ಲ ನೀವೇ ತಗೊಳ್ಳೋದಾದ್ರೆ ನಿಮ್ಮ ಸಮಾಜದ ಗತಿ ಏನು? ನಿಮ್ಮ ಅಣ್ಣ ತಮ್ಮಂದ್ರ ಪರಿಸ್ಥಿತಿ ಯಾರನ್ನು ವಿಚಾರಿಸೋರು? ಇದನ್ನ ಯಾವುದು ಮಾತಾಡದೆ ಹೋದ್ರೆ ಹೇಗೆ ಈ ಸಮಾಜ ನಾವು ಕಟ್ಟೋದು? ಖಂಡಿತ ಸರ್. ಈಗ ಅನೇಕ ರಾಜಕೀಯ ಮುಖಂಡರುಗಳ ಹೆಸರುಗಳನ್ನು ಹೇಳ್ತಿರಲ್ಲ ನೀವು. ಎಕ್ಸಾಂಪಲ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, KH ಮುನಿಯಪ್ಪ ಇರ್ಬೋದು. ಸೊ ಅವರ ಹೆಸರುಗಳನ್ನೆಲ್ಲ ತಗೊಂಡು ನೀವು ಯಾಕೆ ಆ ರೀತಿಯಾಗಿ ಹೇಳ್ತಾ ಇದ್ದೀರಾ? ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನೀವು ಅದನ್ನೇ ಹೇಳ್ತಾ ಇರೋದು, ರಾಜಕೀಯ ಮುಖಂಡರು ಈ ರೀತಿಯಾಗಿ ಹೆಸರುಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ. ಸೊ ಇದ್ರ ಹಿಂದಿರುವಂಥ ಉದ್ದೇಶ ಏನು ಅಂತ? ಇವತ್ತು ನಾವು ಯಾವುದೇ ವ್ಯಕ್ತಿಗಳ ಗತವಾದಂಥ ವಿಚಾರಗಳಲ್ಲಿ ಯಾರ ವಿರುದ್ಧವಾಗಿಯೂ ನಾನು ಇಲ್ಲ. ಇವತ್ತು KH ಮುನಿಯಪ್ಪನವ್ರ ಬಗ್ಗೆ ಅಪಾರ ಗೌರವ ಕೊಡ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ಸರಿ ನನಗೆ ಹೇಳಿ ಕಳಿಸಿದ್ರು, ಯಾಕೆ ನಮ್ಮ ವಿರುದ್ಧವಾಗಿ ನೀವು ಮಾತಾಡ್ತೀರಾ ಮೀಡಿಯಾದಲ್ಲಿ ಅಂತ. ನಾನು ಅವ್ನು ಕೇಳೋದಿಷ್ಟೇ, ಅವ್ರು ಹಿರಿಯ ನಾಯಕರು, ನಾವು ಎರಡು ಮಾತಾಡಲ್ಲ. ದಲಿತ ಮುಖಂಡ್ರೆ ತಾನೆ, ದಲಿತ ಮುಖಂಡ್ರು ಅಂತ ಬಲಿತ ಮುಖಂಡ್ರು. ದಲಿತರ ಮುಖಂಡ್ರು ಯಾರು? ಚಪ್ಲಿನೋ, ಜೀತ ಮಾಡೋನು, ಕೂಲಿ ಮಾಡೋನು, ಒಪ್ಪತ್ತು ಗುಡ್ ಕೆಲಸ ಅನ್ನ ಇಲ್ಲದೆ ಸಾಯ್ತಾ ಇದ್ದಾರಲ್ಲ ಅವರು ದಲಿತ. ಇವರು ದಲಿತ ಅನ್ನಕ್ಕಾಗಲ್ಲ. ಇವ್ರು ಮಕ್ಕಳು ಮದುವೆ ಮಾಡೋದಲ್ಲ ದೊಡ್ಡ ಬ್ರಾಹ್ಮಣರ ಮನೆಗಳಲ್ಲೇ, ಸಣ್ಣ ಪುಟ್ಟವ್ರ ಮನೇಲಿ ಮಾಡಿಲ್ಲ, ಸಡುಕಾಸಲ್ಲಿ ಚಪ್ಲಿಯವ್ರ ಮನೇಲಿ ಮದುವೆ ಮಾಡಿಲ್ಲ ಇವರು. ಕೂಲಿ ಮಾಡೋನ್ ಮನೆಗೆ ಏನು ಕೊಟ್ಟಿಲ್ಲ ಇವರು.
ತಗೊಂಡಿರೋದು ಕೊಟ್ಟಿರೋದೆಲ್ಲ ಬೇರೆ ಶ್ರೀಮಂತ ವರ್ಗನೇ. ನಾನು ತಗೊಂಡಿರೋದು ಅವ್ರ ವೈಯಕ್ತಿಕ ವಿಚಾರ ಆಗಿರ್ಬೋದು, ಆದ್ರೆ ದಲಿತರ ಹೆಂಗಾಗಕ್ಕೆ ಸಾಧ್ಯ? ಅವರು ದಲಿತರ ಕೋಟಾ ತಗೊಂಡು 8 ಸಾರಿ ನೀವು ಗುರುಮಿಟ್ಕಲ್ ಎಮ್ ಎಲ್ ಆದ್ರಿ, 1 ಸಾರಿ ಚಿತ್ತಾಪುರ್ಗೆ ಹೋದ್ರಿ, ಅಲ್ಲಿ ಗೆದ್ರಿ, ಮತ್ತೆ ನೀವು ಇಲ್ಲಿ ಅಧಿಕಾರ ಕಾಂಗ್ರೆಸ್ ಅವರಿಗೆ ಬರಲಿಲ್ಲ, ಕೊನೆಗೆ MP ಎಲೆಕ್ಷನ್ ನಿಂತು ಅದು ಮೀಸಲು ಕ್ಷೇತ್ರದಲ್ಲಿ ಕೇಂದ್ರಕ್ಕೆ ಹೋಗಿ ಕಾರ್ಮಿಕ ಮಂತ್ರಿನೂ ಆಗ್ತೀರಿ. ಚಿತ್ತಾಪುರ ಬೈ ಎಲೆಕ್ಷನ್ ಬರುತ್ತೆ, ಯಾರಿಗೆ ಕೊಡ್ಬೇಕು ಟಿಕೆಟು? ನೀವು ದಲಿತ ಅಂದ್ಬಿಟ್ಟು ನೀವು ಯಾರಿಗೆ ಕೊಡ್ತೀರಾ? ನೀವು ಟಿಕೆಟು ನಿಮ್ಮ ಮಗನಿಗೆ ಕೊಡ್ತೀರಾ? ನಿಮ್ಮ ಮಗ ಗೆಲ್ತಾನೆ, ಆ ಸಾರಿ ಸೋಲ್ತಾನೆ, 2ನೇ ಸಾರಿ ಗೆಲ್ತಾನೆ. ಗೆದ್ದಾಗ ಏನು ಮಾಡಿದ್ರಿ ನೀವು? ಹಿರಿಯ ನಾಯಕನಾಗಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕಿಕ್ಔಟ್ ಕೊಟ್ಟು ತನ್ನ ಮಗನ ಕರ್ಕೊಂಬಂದು ಒಂದನೇ ಸಾರಿ MLA, 1ನೇ ಸಾರಿ ಮಂತ್ರಿ, ಇನ್ಯಾರು ಸೀನಿಯರ್ಸ್ ಇರ್ಲಿಲ್ವಾ? ಅಂದ್ರೆ ಖರ್ಗೆ ಪ್ರಭಾವಿ ನಾಯಕ ಅಂದ ತಕ್ಷಣಗೆ ಆತನಿಗೆ ಹೋಗ್ಬೇಕಾ? ನಾವು ಕೇಳೋದ್ರಿಂದ ವೈಯಕ್ತಿಕವಾದ ದ್ವೇಷ ಅಲ್ಲ ಅದು. ನಮಗೆ ನಾವು ಕೇಳ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಹೋಗಿದ್ರೆ 126ನೇ ವರ್ಷ ಜನ್ಮಾಚರಣೆ ಮಾಡುವಾಗ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಇವತ್ತು ನನ್ನ ಜನ ಏನಾಗಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ, ಎಲ್ಲಿದ್ದಾರೆ, ಏನಾಗ್ತಾ ಇದ್ದಾರೆ, ಒಪ್ಪತ್ತು ಗೂಟ್ ಗೆದ್ದು ಸಾಯ್ತಾ ಇದಾರಲ್ಲ, ಅವ್ರ ಕತೆ ಏನು, ನಮ್ಮ ಪರಿಸ್ಥಿತಿ ಏನು ಅನ್ನೋ ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾನು ಅವ್ರಿಗೆ ಹೇಳಿ ಕಳಿಸ್ದೆ. ನನ್ನ ಹತ್ರ ಬಂದಂಥವ್ರಿಗೆ ದೂತರು ಬಂದಿದ್ರು, ನೀವು ಖರ್ಗೆ ಬಗ್ಗೆ ಮಾತಾಡಬೇಡಿ, ನಿಮ್ಗೆ ಏನು ಬೇಕೋ ಕೇಳಿ, ನಾ ಮಾಡಿಸ್ಕೊಡ್ತೀವಿ ಅಂತ. ಒಂದೇ ಮಾತು ಕೇಳಿದೆ, ಪತ್ರಕರ್ತರನ್ನೆಲ್ಲ ಕರೆದು ನಾನು ಇನ್ನು ಮುಂದೆ ಮೀಸಲಾತಿ ತಗೊಳ್ಳೋದಿಲ್ಲ, ಈ ಮೀಸಲಾತಿ ನನ್ನ ಕಟ್ಟ ಕಡೆ ಸಮಾಜ ನನ್ನ ಅಣ್ಣ ತಮ್ಮಂದ್ರೆ ತಗೊಳ್ಳೋದು, ಮೀಸಲಾತಿ ಬೇಡ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಮೀಸಲಾತಿ ಕೊಡೋದಾದ್ರೆ ಕಟ್ಟ ಕಡೆ ನನ್ನ ಅಣ್ಣ ತಮ್ಮಂದ್ರಿಗೆ ಅವಕಾಶ ಕೊಡ್ತೇನೆ, ನಾನು ಇನ್ನು ಮೀಸಲಾತಿ ತಗೊಳ್ಳಲ್ಲ, ನಾನು ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬಂದಿದ್ದೇನೆ, ಇನ್ನು ಮುಂದೆ ಬೇಡ ಅಂತ ಹೇಳಿ ನೋಡೋಣ. ಹೇಳೋದೇ ಇಲ್ಲ ಇವರು. ಏನಾದರೂ ಮಾತಾಡಿದ್ರೆ ಓ ದಲಿತರ ಮೇಲೆ ದೌರ್ಜನ್ಯ ಆಗಿದೆ. ಯಾರು ಮಾಡ್ತಾರ ದೌರ್ಜನ್ಯ? ನೀವೇ. ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ, ಯಾರು ಮಾಡ್ತಾ ಇದ್ರೆ ತಿಳ್ಕೊಳ್ಳಿ. ಕಂಬಾಲ್ಪಲ್ಲಿಯಲ್ಲಿ ಜೀವಂತ ಸುಟ್ಟಾಕ್ಬಿಟ್ರು, ಮನುಷ್ಯರ ಜೀವಂತವಾಗಿ ಸುಟ್ಟಾಕಿದಂತ ಒಂದು ಪರಿಸ್ಥಿತಿನಲ್ಲಿ 8 ಜನನ ಸುಟ್ರು. ಆ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಯಾರು? ಮಲ್ಲಿಕಾರ್ಜುನ್ ಖರ್ಗೆ. ಅಲ್ಲಿ ಹೋಗ್ಬೇಕಾಗಿತ್ತು ಸ್ಥಳಕ್ಕೆ. ನಿನ್ನ ಮಾನವೀಯತೆಯಿಂದ ಅಂಬೇಡ್ಕರ್ ಅವರು ಅನ್ಯಾಯ ಆಗಿದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ ರಾಜೀನಾಮೆ. ನೀವೇನ್ ಮಾಡಿದ್ರೆ ನೇರವಾಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಹೇಳಿಕೆ ಕೊಟ್ಟು ಇಲ್ಲೇ ಕೈ ತೊಳ್ಕೊಂಡ್ಬಿಡ್ರಿ. ಅಲ್ಲಿ ಸತ್ತತ್ತರ ಕತೆ ಏನು? ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿದ್ದು ಯಾವ ಉದ್ದೇಶಕ್ಕೆ? ಯಾವ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥ ಹಕ್ಕುಗಳನ್ನ ಮತ್ತು ಕರ್ತವ್ಯಗಳ ಎಲ್ಲಿ ಲೋಪ ಆಗುತ್ತೋ, ಎಲ್ಲಿ ದೌರ್ಜನ್ಯ ಆಗ್ತಾವೋ, ಈ ಸಮಾಜವನ್ನ ರಕ್ಷಣೆ ಮಾಡಿ ಅಂತೇಳಿ ವಿಧಾನಸಭೆಯಲ್ಲಿ ನೀವು ಮಾತಾಡಿ, ನೀವು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಅಂತೇಳಿ ಮೀಸಲು ಕ್ಷೇತ್ರಗಳನ್ನ ವಿಧಾನಸಭೆ ಮತ್ತು ಲೋಕಸಭೆ ಕೊಟ್ಟಿದ್ದು. ಖಂಡಿತ. ಓಕೆ, ಇನ್ನು ಚಿನ್ನಸ್ವಾಮಿ ಅವರು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ದಲಿತ ಈ ವಿಚಾರವಾಗಿ ಏನು ಹೇಳ್ತೀರಾ ತಾವು? ದಲಿತರಂದರೆ ದಲಿತರ ಮೇಲೆ ನಮಗೆ ಸ್ವಾಭಿಮಾನ ಇದೆ, ಅವ್ರ ಮೇಲೆ ಪ್ರೀತಿ ಇದೆ. ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಿದ್ದೀವಿ. ಇವತ್ತು ದಲಿತರು ಅಂತಂದಾಗ ಸಮುದ್ರದ ಒಳಗಡೆ ದೊಡ್ಡ ಮೀನನ್ನ ಸಣ್ಣ ಮೀನು ತಿಂದು ಜೀವನ ಮಾಡಬೇಕದು. ದೊಡ್ಡ ಮೀನು ಇರ್ತದಲ್ಲ, ಆ ದೊಡ್ಡ ಮೀನು ಅದಕ್ಕೆ ಆಹಾರ ಏನು? ಸಣ್ಣ ಮೀನು. ಇವತ್ತು ಯಾರೋ ಆರ್ಥಿಕವಾಗಿ ಚೆನ್ನಾಗಿರೋರು ಮತ್ತು ದಲಿತರನ್ನ ಇವತ್ತು ಯಾವುದೋ ಒಂದು ಜಮೀನು ಒಂದು ಲೆಕ್ಕದಲ್ಲಿ ಹೋದ್ರೂ ಅವನಿಗೆ ದಲಿತನಿಗೆ ಈ ಬಲಿತವಾಗಿರೋರು 1 ಕೋಟಿ ರೂಪಾಯಿ ಜಮೀನಿರುತ್ತೆ. ಆ ದಲಿತನಿಗೆ ಸೇರೋದು 2 ಲಕ್ಷ ಅಥವಾ 3 ಲಕ್ಷ. ಈ ಬಲಿತರು ಯಾರಿದ್ದಾರೆ ಅವರಿಗೆ 50 ಲಕ್ಷ 1 ಕೋಟಿ ಅವ್ರು ಮಾಡ್ಕೊತಾ ಇದ್ದಾರೆ. ಇವನಿಗೆ ಸಿಕ್ಕೋದು ಎಷ್ಟು? ಅವತ್ತಿಂದ ಅವನು ಹೊಲ ಉತ್ತಿ ಗೌರ್ಮೆಂಟಿಂದ ಅವನಿಗೆ ಫ್ರೀಯಾಗಿ ಜಮೀನು ಕೊಟ್ಟು, ಆ ಜಮೀನಿಗೆ ಯಾವುದೋ ಒಂದು ರೂಲ್ಸ್ ಸಿಕ್ಕಿದೆ. ಇವಾಗ ಆ ರೂಲ್ಸಿಂದ ಯಾರಿಗೆ ಮಾರಿದ್ರು ಅವ್ರಿಗೆ ಹೋಗುತ್ತೆ ಅಂತ ಒಂದು ಕಾನೂನಿದೆ. ಅದು ಇವ್ರಿಗೆ ಗೊತ್ತು, ಯಾರಿಗೆ? ಬಲಿತರಿಗೆ. ಅದನ್ನು ಆ ಜಮೀನು ಉಳಿದು ಆ ಕಷ್ಟಪಟ್ಟು ಮಾಡಿದವನಿಗೆ ಅವ್ನಿಗೆ ಸಿಕ್ಕೋದು ಅಥವಾ 1 ಲಕ್ಷ 2 ಲಕ್ಷ ಅಷ್ಟೇ. ಇವ್ರಿಗೆ ಸಿಕ್ಕೋದು ಕೋಟಿ ಲೆಕ್ಕ. ಇದನ್ನು ಯಾರು ತಿಂತಾ ಇರೋದು? ದಲಿತರೇ. ಬೇರೆ ಕ್ಯಾಸ್ಟ್ನವ್ರು ಬಂದು ಅದನ್ನು ಜಮೀನು ಮಾಡ್ಕೊಂಡ್ರೆ ಅವ್ರಿಗೆ ಹೋಗಲ್ಲ, ಅದು ತಿರ್ಕೊಂಡು ಇವ್ರಿಗೆ ಬರುತ್ತೆ. ಇವರಲ್ಲೇ ಒಬ್ಬರು ಎದ್ದು ಅದನ್ನು ತಿನ್ನೋದು ಯಾರು? ದಲಿತರೇ. ಖಂಡಿತ. ಸೊ ತಮ್ಮ ಹೋರಾಟ ಈಗ ಏಕಾಂಗಿಯಾಗಿ ಇಡೀ ರಾಜ್ಯದಾದ್ಯಂತ ನೀವು ಹೋರಾಟ ಮಾಡ್ತಾ ಇದ್ರಿ. ಸೊ ನಿಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ವಿಚಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ತಮಗೆ ಇಂಥ ಒಳ್ಳೆ ಕೆಲಸಕ್ಕೆ? ಇದು ಬಹಳಷ್ಟು ಯುವಕರು, ಬಹಳಷ್ಟು ಶೋಷಿತ ಸಮಾಜದಿಂದ ಬಂದಂತ ವಿದ್ಯಾವಂತರು, ನಿರುದ್ಯೋಗಿಗಳು ಬಹಳ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಚೀನಾರಾಮ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದಲ್ಲಿ ಸ್ವಾರ್ಥ ಇದೆಯಾ, ಅವ್ರು ಮಾತಾಡ್ತಕ್ಕಂಥದ್ದಲ್ಲಿ ಸತ್ಯ ಇದೆಯಾ, ಇವೆರಡನ್ನು ತುಲನೆ ಮಾಡ್ತಾ ಇದ್ದಾರೆ. ಒಂದು ವಿದ್ಯಾವಂತ ಗುಂಪು ನನ್ನ ಪರನಿದೆ. ಏನ್ ನಿರುದ್ಯೋಗಿ ಸಮಸ್ಯೆಗಳಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಸಮಾಜದ ಕಡು ಬಡವರು ಇದಾರೋ ಅವರು ನನ್ನ ಪರವಾಗಿ ನಿಲ್ಲಂತ ಪರಿಸ್ಥಿತಿ. ಅಂತವ್ರಿಗೆ ಏನ್ ಮಾಡ್ತಾರೆ?
ನೋಡಿ ಚೀನಾರಾಮ್ ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಇವರಿಗೆ ಎಲ್ಲೋ ಒಂದ್ ಕಡೆ ರಾಜಕೀಯ ಅಧಿಕಾರ ಬೇಕು, ಅದಕ್ಕೆ ಮೇಲ್ವರ್ಗಗಳನ್ನ ಪುಸ್ಲಾಯಿಸೋದಕ್ಕೆ ಇವರು ಈ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. ನಾನು 30 ವರ್ಷಗಳಿಂದ ಯಾವ ರಾಜಕೀಯದಲ್ಲೂ ಇರ್ಲಿಲ್ಲ, ನಾನು ಇನ್ನೂ ಸ್ಟೂಡೆಂಟು. ಅದೇ ನಿಮ್ ಕಾನ್ಸೆಪ್ಟ್ ಅನ್ನೇ ಜನ ಅರ್ಥ ಮಾಡ್ಕೊಳ್ಳಿ. ಜನ ಅರ್ಥ ಮಾಡ್ಕೊಳಕ್ ಬಿಡ್ತಾ ಇಲ್ಲ. ಯಾರು ಮೇಲ್ವರ್ಗದವರಲ್ಲ, ಇಲ್ಲಿ ನಮ್ಮಲ್ಲೇ ಮೇಲೆ ಬಂದಿರ್ತಕ್ಕಂಥ ಬಲಿತ ವರ್ಗ. ಈ ಬಲಿತ ವರ್ಗ ಅಮಾಯಕರಿಗೆ ಅವ್ರಿಗೆ ಚೂ ಬಿಡೋದು. ಚೀನಾರಾಮ್ ಅವ್ರ ವಿರುದ್ಧ, ನಿಮ್ಮ ವಿರುದ್ಧ ನೋಡಿ ಮೀಸಲಾತಿ ವಿರುದ್ಧ ಮಾತಾಡ್ತಾರೆ, ಅವ್ರಿಗೆ ಫೋನ್ ಮಾಡ್ರಿ ಅಂತ. ಸುಮಾರು 10-15 ಜನ ನನಗೆ ಫೋನ್ ಮಾಡಿದ್ದಾರೆ. 15 ಪೊಲೀಸ್ ಕೇಸ್ ಹಾಕಿದ್ದೀನಿ. ಕಾರಣ ಏನಂದ್ರೆ ಅವ್ರು ಬೆದರಿಕೆಗಳು ಹಾಕೋದು. ಚೀನಾರಾಮ್ ಅವರೇ ನೋಡಿ ನಿಮ್ಮನ್ನ ಕೊಲೆ ಮಾಡ್ತೇವೆ, ಚೀನಾರಾಮ್ ಅವರೇ ನಿಮ್ಮನ್ನ ಮುಗಿಸ್ಬಿಡ್ತೇವೆ. ಏನಪ್ಪ ಮುಗಿಸ್ತೀಯ? ನಾನೇನ್ ತಪ್ಪು ಮಾಡ್ತಾ ಇದ್ದೀನಿ? ಅಂದ್ರೆ ಕೊಲೆ ಬೆದರಿಕೆ ಕೂಡ ಕೊಲೆ ಬೆದರಿಕೆಗಳು ಹಾಕಿ ಯಥೇಚ್ಛವಾಗಿ ಅದ್ರ ಬಗ್ಗೆನೇ ನಾನು ಸುಮಾರು ಕಂಪ್ಲೇಂಟ್ಗಳನ್ನ ಕೊಡದೆ ಸುಮ್ಮನೆ ಆಗಿದ್ದೀನಿ. ಆದ್ರೆ ವಿಧಿ ಇಲ್ಲದೆ 1-2 ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ. ಅತಿಯಾಗಿ ಮಾತಾಡ್ತಕ್ಕಂಥವ್ರು, ಬಾಯಿಗೆ ಬಂದಂಗೆ ಬೈತಕ್ಕಂಥವ್ರು, ಕೊಲೆ ಮಾಡ್ತೀವಿ ಅಂತಕ್ಕಂಥ ಮುನ್ಸೂಚನೆ ಕೊಡ್ತಕ್ಕಂಥವ್ರು, ಅದನ್ನೆಲ್ಲ ಅದರಿಂದ ಇರ್ತಕ್ಕಂಥ ಪಿತೂರಿ ಮಾಡ್ತಕ್ಕಂಥವ್ರು, ಸಂಚು ಮಾಡ್ತಾ ಇರ್ತಕ್ಕಂಥವ್ರು ನಮ್ಮಲ್ಲೇ ಬಲಿತ ಒಂದು ವರ್ಗ. ಆ ವರ್ಗ ನಮ್ಮನ್ನ ವಿರೋಧಿಸೋದಕ್ಕೆ, ಈ ಕೆಲಸ ಮಾಡೋದಕ್ಕೆ, ನಮ್ಮನ್ನ ಬಾಯಿ ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಏನ್ ಶಾಶ್ವತ ಅಲ್ಲ, ನಾವು ಹುಟ್ಟಿದ್ದೇವೆ, ಸಾಯ್ತೇವೆ, ಇವತ್ತಲ್ಲ ನಾಳೆ ಸಾಯೋದ್ರ ಮಧ್ಯೆ ನಾವೇನಾದ್ರೂ ಒಂದು ಒಳ್ಳೇದು ಮಾಡ್ಬೇಕಾದ್ರೆ ಸಮಾಜದ ಬದಲಾವಣೆಗೆ ನಾವು ಪ್ರಯತ್ನ ಮಾಡ್ಬೇಕು. ಯಾರೂ ಮಾತಾಡದೆ ಹೋದ್ರೆ, ಮೇಲ್ವರ್ದವ್ರು ಯಾರಾದ್ರೂ ಒಂದು ಮಾತಾಡಿದ್ರೆ, ಮೋಹನ್ ಭಾಗವತ್ ಅವರು ಅವ್ರು ಹೇಳಿದಂತ ಸಂದರ್ಭನೇ ಬೇರೆ, ಅದನ್ನ ತಿರುಚಿ ಮಾತಾಡಿ ಇನ್ನು ಮುಂದೆ ಯಾರು ಮೀಸಲಾತಿ ವಿರುದ್ಧ ಮಾತಾಡಬಾರ್ದು, ಬಾಯಿ ಮುಚ್ಚಿಸ್ಬಿಡ್ತಾರೆ. ಹೌದು, ಇವತ್ತು 2020 ಮೀಸಲಾತಿ ಕ್ಲೋಸ್. 10 ವರ್ಷ ವಿಸ್ತರಣೆ ಆಗ್ತಾ ಬರ್ತಾ ಇದೆ. ಪ್ರತಿ ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. 10 ವರ್ಷ 2020ಗೆ ಮತ್ತೆ ಮನಮೋಹನ್ ಸಿಂಗ್ 10 ವರ್ಷ ಮಾಡಿದ್ರು, ಅದಕ್ಕಿಂತ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ 10 ವರ್ಷ ಮಾಡಿದ್ರು, ರಾಜೀವ್ ಗಾಂಧಿ 10 ವರ್ಷ ಮಾಡಿದ್ರು, ಇಂದಿರಾ ಗಾಂಧಿ 10 ವರ್ಷ ಮಾಡ್ಕೊಂಡ್ ಬಂದಿದ್ದಾರೆ. 2020 ಮೀಸಲಾತಿ ಕ್ಲೋಸ್ ಆಗ್ತದೆ. ಆದ್ರೆ ಮೋದಿ ಸರ್ಕಾರ ಇರ್ಬೋದು ಅಥವಾ ಯಾವುದೇ ಸರ್ಕಾರ ಬಂದ್ರು ನಾವು ಯಾರು ಕ್ಲೋಸ್ ಮಾಡಲ್ಲ. ಇನ್ನು 10 ವರ್ಷ ಮಾಡ್ತಾರೆ, ಇನ್ನೂ 50 ವರ್ಷ ಮಾಡ್ತಾರೆ. ರಾಜಕಾರಣಿಗಳಿಗೂ ಬೇಕಾಂಗದ್ರೆ ಅಲ್ಲ, ವೋಟ್ ಬ್ಯಾಂಕ್ ರಾಜಕಾರಣ. ಈಗ ಮೀಸಲಾತಿ ಇಲ್ಲ ಅಂದ್ರೆ ಇವತ್ತು ನೋಡಿ ಮೋಹನ್ ಭಾಗವತ್ ಅವ್ರ ಹೇಳಿಕೆನ ಬಿಹಾರ ಚುನಾವಣೆನೇ ಅಲ್ಲೋಲ್ ಕಲ್ಲೋಲ ಮಾಡ್ತದ್ದು. ಅವ್ರು ಹೇಳಿದ ಸತ್ಯ ಆದ್ರೂ ಇಡೀ ದೇಶನೇ ಅದ್ ಕಡೆ ಗಮನ ಹರಿಸಂಗ್ ಮಾಡ್ತು. ಆ ಹೇಳಿಕೆ ಸೊನ್ನೆ ಹೇಳಿಕೆ ಮೇಲೆ ಹೇಳಿ ಸಂದರ್ಭನೇ ತಿರ್ಚಿದ್ರು. ಅಂತ ಸತ್ಯವಾದ ಕಥೆನ, ಸೂರ್ಯನಷ್ಟೇ ಪ್ರಕಾರವಾದ ಸತ್ಯ ಅದು. ಮೀಸಲಾತಿ ಪರಿಶೀಲನೆ ಆಗ್ಬೇಕು. ಅದು ಯಾರ ಬಗ್ಗೆ ಹೇಳಿದ್ದು? ಪಟೇಲ್ರ ಬಗ್ಗೆ ಕೇಳಿದ್ರು ಮೋಹನ್ ಭಾಗವತ್ ಅವರು. ಅವ್ರು ಪಟೇಲ್ರ ಬಗ್ಗೆ ಮಾತಾಡಬಾರ್ದು. ಈ ದೇಶದ ಸಮಗ್ರ ಮೀಸಲಾತಿ ಬದಲಾವಣೆ ಆಗ್ಬೇಕು, ಪರಿಶೀಲನೆ ಆಗ್ಬೇಕು. ಆಗದೆ ಹೋದ್ರೆ ಈ ಸಮಾಜ ಬದಲಾವಣೆ ಆಗೋದಿಲ್ಲ. ಇವತ್ತು ಮೀಸಲಾತಿ 2020ಗೆ ಅಂತ್ಯ ಆಗ್ತದೆ ಅಂತ ನಾವು ಭಾವಿಸಬೇಕಾಗಿಲ್ಲ. 10 ವರ್ಷ ಮಾಡ್ತಾರೆ ಮೋದಿಯವರು ಇದ್ರು. ಸೊ ಹಾಗಾದ್ರೆ ಯಾವ ಪಕ್ಷ ಬಂದ್ರು ಕೂಡ ಈ ತರದನ್ನ ಯೋಚನೆಗಳೇ ಮಾಡಲ್ವಾ? ಹಾಗಾದ್ರೆ ಯಾವ ಪಕ್ಷ ಇಲ್ಲ, ಮೋದಿಯವರಿಗೆ ದೂರದೃಷ್ಟಿ ಇದೆ. ಮೋದಿಯವರು ಇವತ್ತು ನೋಟ್ ಬ್ಯಾನ್ ಮಾಡ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಬ್ಲಮ್ಸ್ ಆಫ್ ದ ರುಪೀಸ್ ಅಂತ ಒಂದು ಗ್ರಂಥವನ್ನ ಬರೆದು, ಎಕನಾಮಿಕಲ್ ಗ್ರಂಥವನ್ನ ಬರೆದು ಅದಕ್ಕೆ PhD ತಗೊಂಡಿದ್ರು. ಅವತ್ತು ಹೇಳಿದ್ರು, ಬ್ರಿಟಿಷ್ ಕಾಲದಲ್ಲೇ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಹೇಳಿದ್ರು, ಯಾವುದೇ ದೇಶದ ಕರೆನ್ಸಿಯನ್ನ 20 ವರ್ಷಗಳಿಗೆ ಒಂದು ಸಾರಿ ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡದೋದ್ರೆ ಭ್ರಷ್ಟಾಚಾರ, ಕಪ್ಪೋಣ ಯಥೇಚ್ಛವಾಗಿ ಚಲಾವಣೆ ಆಗೋದ್ರ ಮುಖಾಂತರವಾಗಿ ಸಮಾಜ ಸುಧಾರಣೆ ಆಗಲ್ಲ ಅಂತಕ್ಕಂಥ ಮಾತನ್ನ ಸ್ವತಂತ್ರ ಬಂದ ಮೇಲೆ ಮಾತಲ್ಲ ಇದು. ಸ್ವತಂತ್ರ ಬರೋದಕ್ಕಿಂತ ಮುಂಚೆನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಪ್ರಪಂಚಕ್ಕೆ ಅದನ್ನ ಸುದ್ದಿ ಮಾಡಿದ್ರು, ಪ್ರಪಂಚಕ್ಕೆ ಸಲಹೆ ಕೊಟ್ರು. ಅದನ್ನ ಮೋದಿ ಅವರು ಮಾಡಿದ್ರು. ಖಂಡಿತ ಸರ್. ಈಗ ನೀವೇ ಪ್ರಧಾನಿ ಮೋದಿ ಅವರನ್ನ ನೀವೇ ಮೀಟ್ ಆಗಿ ಮಾತಾಡ್ಬೋದಲ್ಲ, ಈ ಎಲ್ಲ ವಿಚಾರಗಳನ್ನ ನೀವು ಮಾತಾಡ್ಬೋದಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಹಾಗಾದ್ರೆ? ಇಲ್ಲ, ಇದೇನಾಗ್ತದೆ, ಇದು ತುಂಬಾ ಸೂಕ್ಷ್ಮ ಇದೆ ರಾಜಕೀಯವಾಗಿ. ಇದು ರಾಜಕೀಯ ಸೂಕ್ಷ್ಮ. ಇವಾಗ ಬಿಜೆಪಿ ಅಂದ ತಕ್ಷಣ ಏನು, ಮನುವಾದಿಗಳು, ಕೋಮುವಾದಿಗಳು, ಮೀಸಲಾತಿ ವಿರೋಧಿಗಳು, ದಲಿತ ವಿರೋಧಿಗಳು ಅಂತ ಈ ಕಾಂಗ್ರೆಸ್ ಅವರು ಹೇಳಿ 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 ಗುಮ್ಮನ್ನ ಇಟ್ಬಿಟ್ಟಿದ್ದಾರೆ. ಒಂದು ಹುಲಿಯೋ ಗಿಲಿಯೋ ಅನ್ನೋ ರೀತಿಯಲ್ಲಿ ಸುಮ್ಮನೆ ಸುಳ್ಳು ಮಾಹಿತಿಗಳನ್ನ ಆಜ್ಞಾಪಿಸ್ಬಿಟ್ಟಿದ್ದಾರೆ. ಇವತ್ತು ಮೋದಿಯವರು ಏನಾದ್ರು ಆ ವಿಷಯ ಮಾತಾಡಿದ್ರೆ, ನೋಡಿ ನಮ್ಗೆ ಗೊತ್ತಿತ್ತು ಈ ವಿಷಯ, ಇವತ್ತು ಮೋದಿಯವರು ಮೀಸಲಾತಿ ಕಿತ್ತಾಕ್ತಾರಂತೆ. ಅಲ್ಲ ಸರ್, ಈಗ ನಿಮ್ದೇ ಪಕ್ಷ ಇದೆ, ಈಗ ಕೇಂದ್ರದಲ್ಲಿ ಆಳ್ತಾ ಇರೋದು ನಿಮ್ದೇ ಪಕ್ಷ ಇವಾಗ, ಆದ್ರೂ ಯಾಕೆ ಕೇಳ್ತಾ ಇಲ್ಲ ತಾವು? ನೇರವಾಗಿ ಧ್ವನಿ ಎತ್ತಬಹುದು. ನಾನು ಆ ವಿಚಾರದಲ್ಲಿ ನಮ್ಮ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿದ್ರು, ಇದು ಸೂಕ್ಷ್ಮ ವಿಚಾರಪ್ಪ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರ್ತಾರೆ. ಯಾಕಂದ್ರೆ ಯಾರು ಮೈ ಮೇಲೆ ಹಾಕಲ್ಲ ಗಡಿ ಇಲ್ಲ. ಇವತ್ತು ಬಿಜೆಪಿನಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಈ ವಿಷಯನ ಮೈ ಮೇಲೆ ಹಾಕಲ್ಲ ಗಡಿ ಇಲ್ಲ. ಚೀನಾರಾಮ್ ಏನಪ್ಪ ಯಾಕೋ ಏನೋ ಮಾಡಂಗಿದಾನೆ, ನಮ್ಮ ಪಕ್ಷಕ್ಕೆ ಅಪಾಯ ಆಗ್ಬೋದು, ಸುಮ್ಮನೆ ಇದ್ಬಿಡಪ್ಪ ಅಂತ ಕೆಲವರು ಹೇಳೋದು ಉಂಟು ನನಗೆ. ನಾವು ಈಗ ಇದ್ಬಿಡ್ತೀವಿ ಸುಮ್ಮನೆ. ಆ ಸಮಾಜ ಕತೆ ಏನು? ಈಗ ಸಿಗೋದು ಯಾವಾಗ ಸರ್? ಯಾಕಂದ್ರೆ ಸಿಕ್ಕೇ ಸಿಗುತ್ತೆ. ಪ್ರತಿ ಹೋರಾಟವನ್ನು ಮಾಡ್ತಾ ಇದ್ರಿ, ಅದೆಲ್ಲ ಓಕೆ, ಆದ್ರೆ ಹಾಗಾದ್ರೆ ಜಯ ಸಿಗೋದು ಯಾವಾಗ? ನಿಮ್ ನಂಬಿಕೆ ಇದೆ ಇವತ್ತು ದೇಶಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಸಣ್ಣ ಹುಡುಗರು ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು. ಅದು ಜ್ವಾಲೆಯಾಗಿ ಹತ್ತುತ್ತೆ. ಇವತ್ತಲ್ಲ ನಾಳೆ ಜನ ಇವತ್ತು ಇದು ಸತ್ಯ. ಇವತ್ತು ಮೀಸಲಾತಿಯನ್ನ ವಂಚಿಸ್ತಾ ಇರ್ತಕ್ಕಂಥವ್ರು ಯಾರೋ ಅಲ್ಲ, ನಮ್ಮಂದ ಮೇಲೆ ಬಂದಿರ್ತಕ್ಕಂಥ ಈ ದಲಿತರಿಂದನೇ ಈಗ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ವಿಚಾರನ ಹೋರಾಟ ಮಾಡೇ ಮಾಡ್ತಾರೆ. ಅದು ಭಯ ಇವ್ರಿಗೆ ಸ್ಟಾರ್ಟ್ ಆಗೇ ಆಗ್ತದೆ. ಚೀನಾರಾಮ್ ಒಬ್ಬ ಶಕ್ತಿ ಇಲ್ಲ ನನ್ನಿಂದ, ಲಕ್ಷಾಂತರ ಜನ ಯುವಕರಿದ್ದಾರೆ. ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ವಿಚಾರ ತಗೊಂಡೋಗೋ ಯೋಚನೆಗಳು ಮಾಡಿದ್ದೇವೆ. ಹಲವಾರು ಕಡೆ ಬೆಂಗಳೂರಿನ ಬಿಟ್ಟು ಹೊರಗಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಚಾರನ ಸಂಘಟನೆ ಮಾಡ್ತಾ ಇದೀವಿ. ಡೆಲ್ಲಿನಲ್ಲಿ ಮಾಡ್ತಾ ಇದ್ದೀವಿ, ಬಿಹಾರಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಸಂಜಯ್ ಪಾಸ್ವಾನ್ ಅಂತ ಒಬ್ಬ ನಾಯಕರು, ರಾಷ್ಟ್ರೀಯ
ಸೋಷಿಯಲ್ ಜಸ್ಟಿಸ್ ಮಂತ್ರಿ ಆಗಿದ್ದಂಥವ್ರು, ಅಟಲ್ ಬಿಹಾರಿ ವಾಜಪೇಯಿ ಪೀರಿಯಡ್ ಅಲ್ಲಿ 5 ಖಾತೆ ಹೊಂದಿದ್ದಂಥವ್ರು, ಅವರು ಈ ವಿಚಾರದಲ್ಲಿ ಮುಂದೆ ಬಂದಿದ್ದಾರೆ. ಖಂಡಿತ. ಈಗ ನಿಮ್ಮದೇ ಪಕ್ಷದ ಮುಖಂಡರುಗಳು ಅಂತ ಗುರುತಿಸ್ಕೊಂಡಿದ್ದಾರಲ್ಲ, ಅವ್ರ ಹತ್ರ ಈ ವಿಚಾರವನ್ನು ಮಾತಾಡಿದ್ದೀರಾ ತಾವು ಅಂತ? ನಾನು ಕೆಲವ್ರ ಹತ್ರ ಎಲ್ಲ ಮಾತಾಡಿದ್ದೇನೆ, ಆದ್ರೆ ಇದು ಸೂಕ್ಷ್ಮ ವಿಚಾರ ರಾಮು, ನಾವ್ ಇದ್ರಲ್ಲಿ ಮಾತಾಡಕ್ಕಾಗಲ್ಲ. ನೀನ್ ಮಾತಾಡ್ಬೋದು, ಮಾತಾಡ್ಕಪ್ಪ ಅಂತ. ಯಾಕಂದ್ರೆ ಅದ್ರ ಉದ್ದೇಶ ಏನಂತಂದ್ರೆ, ಎಲ್ಲರೂ ಒಂದು ಸಾರಿ ಯಾವ್ದು ಮೋಹನ್ ಭಾಗವತರ ಉದಾಹರಣೆ ತಗೊಳ್ಳೋಣ. ಮೋಹನ್ ಭಾಗವತರ ಹೇಳಿಕೆಯಲ್ಲಿ ಎಳ್ಳಷ್ಟು ಮೋಸ ಇರ್ಲಿಲ್ಲ, ಎಳ್ಳಷ್ಟು ತಪ್ಪಿರ್ಲಿಲ್ಲ. ಆದ್ರೆ ಮೋಹನ್ ಭಾಗವತರ ಹೇಳಿಕೆನ ಎಲ್ಲೋ ಒಂದ್ ಕಡೆ ಟ್ವಿಸ್ಟ್ ಮಾಡಿದ್ರು, ಅದನ್ನ ಸುಳ್ಳಂತ ಹಬ್ಬಿಸಿದ್ರು, ಕೊನೆಗೆ ಅವ್ರನ್ನ ಮುಗಿಸಿದ್ರು, ಅವರ ಹೇಳಿಕೆಯನ್ನ ತಪ್ಪು ಮಾಡಿದ್ರು. ಇದು ಎಷ್ಟು ದುರಂತ ಅಂತ ನಾವು ಭಾವಿಸ್ಬೇಕಾಗ್ತದೆ. ಈ ಧ್ವನಿಯಿಂದ ಪರವಾಗಿ ಯಾರು ಮಾತಾಡೋರು ಮುಂದೆ? ಆ ಸಮಾಜದ ಕಥೆ ಏನು, ಅವರ ಬದುಕು ಹೇಗೆ? ಇವತ್ತು ನಾನು ಹಳ್ಳಿನಲ್ಲಿ ಹುಟ್ಟಿ ಬಂದಂಥವ್ನು, ನನಗೆ ಗೊತ್ತಿದೆ. ನಮಗೆ ನಾವು ಕಾಲೇಜು ದಿನಗಳಲ್ಲಿ ಒಂದು ಚಪ್ಪಲಿ, ಹವಾಯಿ ಚಪ್ಪಲಿ ತಗೊಂಡ್ರೆ 3 ವರ್ಷ ಅದನ್ನೇ ಬಳಸಿದ್ದೀವಿ. ಇವತ್ತು ಒಂದ್ ಜೊತೆ ಪ್ಯಾಂಟ್ ಶರ್ಟ್ ಹಾಕಿದ್ರೆ 2 ವರ್ಷ ಅದೇ ಇರ್ತಾ ಇತ್ತು ಮೈ ಮೇಲೆ. ಮನೇಲಿ ಅಮ್ಮ ಬಟ್ಟೆ ಕೊಡ್ಸಮ್ಮ, ಅಪ್ಪ ಬಟ್ಟೆ ಕೊಡ್ಸಂದ್ರೆ, ಅಪ್ಪ ಕಷ್ಟದಲ್ಲಿದ್ದೀವಿ, ನೀನು ಓದೋದೇ ಬೇಡ, ಬಿಟ್ಬಿಡಪ್ಪ ಅಂತಾರೆ. ಖಂಡಿತ. ಸೊ ನೀವೀಗ ಹಳ್ಳಿಯಲ್ಲಿ ಇದ್ದಿದ್ದಕ್ಕಾಗಿ, ಹಳ್ಳಿಯಲ್ಲಿ ಅದೇ ರೀತಿಯ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಕ್ಕಾಗಿ ಒಂದು ವಿಚಾರವನ್ನು ಇಲ್ಲಿ ಹೇಳಬೇಕಾಗತ್ತೆ. ಸೊ ಮೀಸಲಾತಿ ವಂಚಿತರು ಯಾವಾಗ ಒಟ್ಟಾಗಿ ಹೋರಾಟ ಮಾಡ್ತೀರಾ ಅಂತ? ಜನರಲ್ಲಿ ಜಾಗೃತಿ ಆಗಬೇಕು, ತಮ್ಮ ಮಾಧ್ಯಮಗಳಂತವು ಈ ವಿಚಾರದಲ್ಲಿ ಒತ್ತು ಕೊಡಬೇಕು. ಯಾಕಂದ್ರೆ ಸತ್ಯ ಹೇಳೋದಕ್ಕೆ ಮಾಧ್ಯಮಗಳಿಗೂ ಭಯ ಇದೆ. ಎಲ್ಲಿ ಮೀಸಲಾತಿ ಬಗ್ಗೆ ಮಾತಾಡಿದ್ರೆ ಇದು ಸೆನ್ಸಿಟಿವ್ ವಿಷಯ, ಏನಾಗುತ್ತೋ, ನಮ್ಗೆ ಆಗ್ಬೇಕಪ್ಪ, ಈ ವಿಚಾರ ಚರ್ಚೆ ಮಾಡೋದೇ ಬೇಡ ಅಂತಾರೆ. ಯಾವುದೋ ಕೆಲಸಕ್ಕೆ ಬಾರದ ವಿಷಯಗಳು ಕೆಲವು ಕಡೆ ಚರ್ಚೆಗಳಾಗ್ತಿರ್ತವೆ. ಸತ್ಯ ಮೂಲಭೂತವಾದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒತ್ತು ಕೊಡಬೇಕು. ಕೇಳಿ, ಅವರೇ ಬರಲಿ. ಮಲ್ಲಿಕಾರ್ಜುನ್ ಖರ್ಗೆ ನನ್ನ ಜೊತೆ ಕೂತ್ಕೊಳ್ಳಿ, KH ಮುನಿಯಪ್ಪ ನನ್ನ ಜೊತೆ ಕೂತ್ಕೊಳ್ಳಿ. ಏನು ಆರ್ಥಿಕವಾಗಿ ಬಲಾಢ್ಯರಾಗಿರ್ತಕ್ಕಂಥ ಫಲಾನುಭವಿಗಳಿದಾರೋ, ಈ ಫಲಾನುಭವಿಗಳು ನಾವು ಚರ್ಚೆ ಮಾಡೋಣ. ಚರ್ಚೆ ಮಾಡಿದಾಗ ಅವರು ಹೇಳಿ, ಮನಸ್ಸಾಕ್ಷಿಯಿಂದ ಹೇಳ್ಕೊಳ್ಳಿ, ನಾವು ಮಾಡ್ತಾರೆ ತಪ್ಪ ಸರಿ ಅಂತ ಅವ್ರು ಹೇಳಿ ಅವ್ರ ಬಾಯಿಂದಾನೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ IAS ಇರ್ಬೋದು, ರಾಷ್ಟ್ರದಲ್ಲಿರ್ತಕ್ಕಂಥ IAS IPS IRS IPS ಇರ್ಬೋದು, ಇವ್ರು ಯಾರಾದ್ರೂ ಆತ್ಮಾವಲೋಕನ ಮಾಡ್ಕೊಂಡು ತನ್ನ ಕುಟುಂಬದಸ್ಥನ, ತಮ್ಮ ಅಣ್ತಮ್ಮದನ್ನ ತಮ್ಮ ಸ್ವಂತದ ರೀತಿಯಲ್ಲಿ ನೋಡಿದಾರ? ಇವರು ಇವತ್ತು IAS ಮಾಡ್ಕೊಂಡಿರ್ತಾನೆ, ಅಲ್ಲಿ ಏನಾದ್ರೂ ಒಂದು ವಿಸಿಟಿಂಗ್ ಕಾರ್ಡ್ ತಗೊಂಡು ಯಾವುದೋ ಸಂಘಟನೆ ಸೇರ್ಕೊಂಡು ಹೋದ್ರೆ ಅವನ ಹತ್ತಿರಗೆ ಸೇರ್ಸೋದಿಲ್ಲ. ಅವನ ಆಚೆ ಇರ್ತಾರೆ. ಅದೇ ಮೇಲ್ವರ್ಗದ ಅಧಿಕಾರಿಗಳು, ಬಾರಪ್ಪ ಏನಾಗ್ಬೇಕು ನಿನ್ಗೆ, ಈ ಕೆಲಸ ಆಗ್ಬೇಕು, ತಗೋ ಮಾಡ್ಕೊಡ್ತೀನಿ ನಾವು ಅನ್ನೋಷ್ಟು ಉದಾರತನಾದ್ರೂ ಇದೆ. ಈ ದಲಿತರಲ್ಲೇ ಬಲಿತ ಅಧಿಕಾರಿಗಳು, ಬಲಿತ ರಾಜಕಾರಣಿಗಳು ಯಾವತ್ತೂ ಸೇರಿಸಿಲ್ಲ ನಮ್ಮನ್ನ. ಇವತ್ತು ರಾಜಕೀಯವಾಗಿ ಬಂದಿರತಕ್ಕಂಥ ಅಧಿಕಾರಿಗಳು ಇವತ್ತು ವಿಶೇಷ ಘಟಕ ಯೋಜನೆಗಳನ್ನ, ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಇವರು ನಮ್ಮ ರೇವಣ್ಣವರು SCP ಘಟನೆ ಯೋಜನೆಗಳನ್ನ ತಗೊಂಡೋಗಿ ರೋಡ್ಗಳಿಗೆ ಹಾಕೋರು, ಹೈವೇಗಳಿಗೆ ಹಾಕೋರು, ಡ್ಯಾಮ್ಗಳಿಗೆ ಹಾಕೋರು, ಸ್ಕೂಲ್ ಬಿಲ್ಡಿಂಗ್ ಕಟ್ಟಕ್ಕೆ ಹಾಕೋರು ದುಡ್ಡುಗಳನ್ನ. SCP ದುಡ್ಡನ್ನ ಹಾಕಕ್ಕೆ ಯಾಕ್ರಿ ಹೋಗ್ತೀರಾ, ಏನ್ರಿ ಮಾಡ್ತೀರ ಅಂತ ಕೇಳಿದ್ರೆ ಅವ್ರು ಹೇಳೋರು, ರೇವಣ್ಣವರು ಒಂದ್ಸರಿ ನಾನು ಕೇಳಿದಾಗ, ನಿಮ್ಮವ್ರು ಯಾರು ರಸ್ತೆನಲ್ಲಿ ಓಡಾಡೋದಿಲ್ವಾ, ಬಳಸ್ಕೊಳ್ಳಿ ಬಿಡಿ ಅವರು ರಸ್ತೆನ, ಹಂಗ ಅಂತ ಹೇಳ್ತಾರೆ. ಅಂಬೇಡ್ಕರ್ ಕೊಟ್ಟ ಮೀಸಲಾತಿ ಮತ್ತು ವಿಶೇಷ ಘಟಕ ಯೋಜನೆಗಳು ಎಲ್ಲಿ ಕಾಲೋನಿಗಳು, ದಲಿತರ ಕಾಲೋನಿ ಇದೆಯೋ ಆ ಕಾಲೋನಿ ರಸ್ತೆಗಳನ್ನ ಸರಿ ಮಾಡಬೇಕು, ಆ ಕಾಲೋನಿ ಅಭಿವೃದ್ಧಿ ಮಾಡಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು. ಆ ರಸ್ತೆ, ಆ ಹಳ್ಳಿ ಒಂದು ಕಾಲೋನಿಯಿಂದ ಲಿಂಕ್ ರಸ್ತೆಗಳನ್ನ ಮಾಡಿಕೊಡ್ಬೇಕು. ಅದಕ್ಕಾಗಿ ವಿಶೇಷ ಘಟಕಗಳನ್ನ ಬಳಸಬೇಕು. ನಮ್ಮ MLAಗಳು ಕೇಳಿದ್ವಿ ನಾವು, ಏನ್ರಿ ಮಾಡ್ತಾ ಇದ್ರಿ ವಿಧಾನಸೌಧದಲ್ಲಿ, ನೀವು MLCಗಳು ಕೇಳಿದ್ವಿ, ಅಸೆಂಬ್ಲಿ ವಿಧಾನ ಪರಿಷತ್ ಏನ್ ಮಾಡ್ತಾ ಇದ್ರಿ ಅಂತ. ಅವ್ರು ಹೇಳ್ತಾರೆ, ರೀ ನಿಮ್ಮ 18% ಓಟ್ ನಂಬ್ಕೊಂಡ್ರೆ ನಮ್ಗೆ 82% ಓಟವರು ಓಟ್ ಆಗದೆ ಆಗ್ಬಿಡ್ತಾರೆ, ನಾವು ನಿಮ್ಮ ಜೊತೆ ಯಾಕೆ ಮಾತಾಡ್ಬೇಕು, ನಮ್ಗೆ 82% ಓಟ್ ಮುಖ್ಯ, ನೀವು ಓಟ್ ಹಾಕ್ಬೇಡ ಹೋಗ್ರಿ. ಅರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಯೋಚನೆಗಳು ಇದಕ್ಕೇನ ನಿಮ್ಗೆ? ಖಂಡಿತ. ಓಕೆ, ಚಿನ್ನಸ್ವಾಮಿ ಅವರೇ, ತಮಗೊಂದು ಕ್ವಶನ್ ಏನಂದ್ರೆ, ಈಗ ಪ್ರಮುಖವಾಗಿ ಒಗ್ಗಟ್ಟಾಗಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ಒಗ್ಗಟ್ಟಾಗೋದು ಯಾವಾಗ ಅಂತ? ಒಗ್ಗಟ್ಟು ಈ ಮಧ್ಯದಲ್ಲಿ ಒಗ್ಗಟ್ಟಾಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಜನರಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಬುದ್ಧಿ ಬರಬೇಕು, ಅವರು ಯೋಚನೆ ಮಾಡೋ ಕೆಪಾಸಿಟಿ ಬರಬೇಕು. ಮತ್ತು ನಾವು ಏನು ಮಾಡ್ತಾ ಇದ್ದೀವಿ, ಸಮಾಜದಲ್ಲಿ ಹುಟ್ಟಿದ್ದೀವಿ, ಈ ಸಮಾಜಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಈ ಸಮಾಜದಲ್ಲಿ ಹುಟ್ಟಿದ್ದ ಒಂದು ಮನುಷ್ಯ ಅವರು ಕೆಳಗಡೆಯಿಂದನೇ ಮೇಲೆ ಬಂದಿರ್ತಾರೆ. ಮೇಲೆ ಬಂದ ಮೇಲೆ ಅವರಿಗೆ ಹಣಬಲ, ತೋಳ್ಬಲ, ಎಲ್ಲ ಬಲ ಅವ್ರ ಕೈಗೆ ಸಿಕ್ಕಿದ ಮೇಲೆ ಅವ್ರಿಗೊಂದಷ್ಟು ಟೀಮ್ ಇರುತ್ತೆ. ಬಟ್ ಇನ್ನೊಬ್ಬ ಬಡವ ಕೂಲಿ ಮಾಡೋನೋಗಿ ಅವ್ರ ಹತ್ರ ಯಾವುದೋ ಒಂದು ಇದಕ್ಕೆ ಇಶಕ್ಕೆ ಹೋದಾಗ ಅವರು ಬೆದರಿಸಿದ್ರೆ ಇವರು ಅವ್ರ ಹತ್ರ ಎದುರಿಗೆ ನಿಂತ್ಕೊಂಡು ಮಾತಾಡೋ ಕೆಪಾಸಿಟಿ ಇರಲ್ಲ. ಮತ್ತು ಯಾವುದೋ ಒಂದು ಗೌರ್ಮೆಂಟಿಂದ ಒಂದು ಸ್ಯಾಂಕ್ಷನ್ ಬಂತು, ಅದನ್ನು ಆ ಬಲ ಇಟ್ಟಿದ್ರೆ ಯಾರು ಇರ್ತಾರೆ, ಅವ್ರಿಗೆ ಯಾರು ಬೇಕಾಗುತ್ತೆ ಪಾಡು ಅಥವಾ ಆ ರೋಡ್ ಕೆಲಸ ಅಲ್ಲಿಗೆ ಹೋಗುತ್ತೆ. ಇನ್ನೊಬ್ಬ ದಲಿತ ಹೋಗಿ ಕೇಳಿದ್ರೆ ನಮ್ಮ ರಾಮಣ್ಣವ್ರು ಹೇಳ್ದಂಗೆ ಅದನ್ನ ತಗೊಳ್ಳೋ ಕೆಪಾಸಿಟಿ ಇವನ್ಗೆ, ಲೋ ಕಾಸ್ಟ್ ಇರೋನ್ಗೆ ಬರಲ್ಲ. ಈ ದಲಿತರು ಯಾವಾಗ ಅವ್ರಿಗೆ ಎಲ್ಲ ಆರ್ಥಿಕವಾಗಿ ಯಾರ್ಯಾರು ಚೆನ್ನಾಗಿರ್ತಾರೆ ಅವರಲ್ಲಿ
ಇವು ಗೌರ್ಮೆಂಟಿಂದ ಬರೋ ನೇರವಾಗಿ ದುಡ್ಡು ಈ ದಲಿತನಿಗೆ ಸೇರಲ್ಲ. ಅದು ಯಾರಿಗೂ ಹೋಗುತ್ತೆ? ಬಟ್ ಅನುಕೂಲವಾಗಿರೋರಿಗೆ ಅಥವಾ ಅವ್ರ ಜೊತೆಯಲ್ಲಿ ಹೋರಾಡೋಕ್ಕೆ ಅವರು ಯಾವುದೋ ಒಂದು ಸಂಘಟನೆಯಲ್ಲಿ ಇದ್ದರೆ ಅದನ್ನ ಹೇಳ್ಕೊಂಡು ಅಲ್ಲಿ ಹೋದರೆ ಅವ್ರು ಆ ಥರ ಸೇರಿಸಲ್ಲ. ಅವರು ರಾಜಕೀಯವಾಗಿ ಯಾರಿರ್ತಾರೆ, ಅವ್ರ ಫಾಲೋವರ್ಸ್ ಯಾರಿರ್ತಾರೆ, ಅವನು ಸ್ವಲ್ಪ ಚೆನ್ನಾಗಿರೋನಿಗೆ ತಿರ್ಗಾ ಹೋಗಿ ಅದು ಸೇರುತ್ತೆ. ಈ ಕೂಲಿ ಮಾಡೋನಿಗೆ ಆ ಕೂಲಿ ಕಾಸು ಬಿಟ್ಟರೆ ಬೇರೆ ಏನೂ ಸಿಕ್ಕಲ್ಲ ಅವನಿಗೆ. ಇವಾಗ ಕಲ್ಲೊಡಿಯೋನು ಕಲ್ಲೊಡಿಬೇಕು, ಮಣ್ಣೆತ್ತೋನು ಮಣ್ಣೆತ್ತಬೇಕು, ಮತ್ತು ಈ ರೋಡ್ ಕೆಲಸ ಮಾಡೋನು ರೋಡ್ ಕೆಲಸ ಎತ್ತಬೇಕು, ಇವತ್ತು ಡ್ರೈನು ಕ್ಲೀನ್ ಮಾಡೋನು ಅದನ್ನೇ ಅಷ್ಟೇ. ಅದನ್ನು ಬಿಟ್ಟು ಅವ್ರ ಮೇಲೆ ಬರೋಕ್ಕಾಗಲ್ಲ. ಅದಕ್ಕೆ ಇವತ್ತು ನಾವು ಎಲ್ಲ ಒಗ್ಗಟ್ಟಾಗಬೇಕಂತಂದರೆ ಅವ್ರಿಗೆ ಅವರು ಯೋಚನೆ ಮಾಡೋಂಥ ಶಕ್ತಿ ಅವರಲ್ಲಿ ಬರಬೇಕು. ಖಂಡಿತ. ಚಿನ್ನಾರಾವ್ ಅವರೇ, ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕು. ಯಾಕಂದರೆ ನಿಮ್ಮದೇ ಒಂದು ಸಂಘಟನೆ ಇದೆ. ಸೊ ನೀವೇ ಪ್ರತಿಯೊಂದು ಗ್ರಾಮಗಳಿಗೂ ತೆರಳಿ, ರಾಜ್ಯದ ಪ್ರತಿಯೊಂದು ಮೂಲೆಗೂ ತೆರಳಿ, ಸೊ ನೀವೇ ಪ್ರಚಾರ ಕಾರ್ಯವನ್ನು ಮಾಡೋದು, ಜೊತೆಗೆ ಒಗ್ಗೂಡಿಸುವಂಥ ಕೆಲಸವನ್ನು ನೀವು ಮಾಡ್ಬೋದಲ್ವಾ ಅಂತ. ಅಲ್ಲ, ಈಗಾಗಲೇ ನಾವು ರಾಜ್ಯಾದ್ಯಂತ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಸಂಘಟನೆ ನಾವು ಬೆಳೆಸಿದ್ದೀವಿ. ಅಂದರೆ ಬೇರೆ ರೋಲ್ ಕಾಲ್ ಸಂಘಟನೆಗಳು ಹೊಟ್ಟೆಪಾಡಿಗಾಗಿ ಜೀವನ ಮಾಡೋಂಥ ಸಂಘಟನೆ ರೀತಿಯಲ್ಲಿ ನಾವು ಬೆಳೀತಾ ಇಲ್ಲ. ನಾವು ಏನಾದರೂ ನೇರವಾಗಿ ಮಾತಾಡ್ತಕ್ಕಂಥದ್ದು, ಸತ್ಯ ತಿಳಿಸ್ಕೊಡ್ತಕ್ಕಂಥದ್ದು, ಸರ್ಕಾರದಲ್ಲಿ ಇರ್ತಕ್ಕಂಥ ಯೋಜನೆಗಳು ಯಾವ ರೀತಿ ಸಮಾಜವನ್ನು ಬದಲಾಯಿಸಬೇಕು, ಆ ಕಟ್ಟಕಡೆಯ ಸಮಾಜ ಸರ್ಕಾರದಲ್ಲಿ ಉದ್ಯೋಗ ಸಿಗುತ್ತೆ ಅಂತ ಕಾಯಕ್ಕಾಗಲ್ಲ. ಇವತ್ತು ವಾಣಿಜ್ಯ ಕ್ಷೇತ್ರಗಳಿದ್ದಾವೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ವಿಶೇಷ ಘಟಕ ಯೋಜನೆಗಳಿದ್ದಾವೆ. ಆ ಯೋಜನೆಗಳು ಯಾವ ರೀತಿ ತಲುಪಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಅವೇರ್ನೆಸ್ ಕ್ಯಾಂಪ್ಗಳನ್ನ ನಾವು ಮಾಡ್ತೇವೆ. ಪ್ರತಿ ಊರಲ್ಲಿ ಯುವಕರನ್ನ ನಾವು ಸಂಘಟಿಸ್ತಾ ಹೋಗ್ತಾ ಇದ್ದೇವೆ. ಪ್ರತಿ ಹಳ್ಳಿನಲ್ಲೂ ಈ ಸಮಾಜವನ್ನು ಬದಲಾವಣೆ ಮಾಡೋ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೆಚ್ಚಿನದಾಗಿ ಒತ್ತು ಕೊಡತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಸಮಾಜದ ಮೇಲ್ವರ್ಗದ ಸಮಾಜನೂ ಇದಕ್ಕೆ ಸರಿ ನೀವು ಮಾಡ್ತಾ ಇರೋದು ಮಾಡಿ, ನಾವು ನಿಮ್ಮ ಜೊತೆಗಿದ್ದೇವೆ. ಯಾವುದೋ ಒಂದು ಕಾಲದಲ್ಲಿ ನಾವು ನಿಮ್ಮ ಮೇಲೆ ಶೋಷಣೆ ಮಾಡಿರ್ಬೋದು, ಇವತ್ತು ನಾವು ನಿಮ್ಮ ಪರ ಇದ್ದೇವೆ ಅಂತಾರೆ. ಆದರೆ ದಲಿತರಲ್ಲೇ ದಲಿತರು ಯಾವತ್ತೂ ನಮ್ಮ ಪರ ಇದ್ದೀವಿ ಅಂತ ಮಾತಾಡೋದೇ ಇಲ್ಲ. ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಒಬ್ಬ ಮೀಸಲು ಕ್ಷೇತ್ರದಲ್ಲಿ ಆದವನು ಆ ಗ್ರಾಮ ಪಂಚಾಯತಿಯಿಂದ ನಾನು ಮೀಸಲು ಕ್ಷೇತ್ರ ಗೆದ್ದಿದ್ದೀನಿ, ಆ ಸಮಾಜಕ್ಕೆ ಏನಾದ್ರು ಮಾಡು, ಅವನು ಮಾಡಲ್ಲ. ತಾಲೂಕ್ ಪಂಚಾಯತಿ ಗೆದ್ದಂಥವನು ಮಾಡಲ್ಲ, ಜಿಲ್ಲಾ ಪಂಚಾಯತ್ ಗೆದ್ದಂಥ ಎಲ್ಲೋ ಅಪರೂಪಕ್ಕೆ ಕೆಲವರು ಆ ಸಮಾಜವನ್ನ ಕೈ ಹಿಡಿಯಂಥ ಕೆಲಸ ಮಾಡ್ತಾರೆ. ಆದರೆ ಇವತ್ತು MLAಗಳು MP ಗಳಾಗ್ತಕ್ಕಂಥವ್ರು ಪಾರ್ಲಿಮೆಂಟಲ್ಲಿ ಆರಾಮಾಗಿ ತಿಂತಾ ಕೂತಿದ್ದಾರೆ. ಇವತ್ತು ಆರಾಮಾಗಿ MLAಗಳು MLCಗಳು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಈ ಸಮಾಜದ ಪರವಾಗಿ ಮಾತಾಡ ನಾನು ಬೆಳಗ್ಗೆ ಒಂದು 4-5 ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ದೊಡ್ಡ ಕಾರ್ಯಕ್ರಮ ಯಡಿಯೂರಪ್ಪನವರು ಭಾಗವಹಿಸ, ಇವತ್ತು ಅನಂತ್ ಕುಮಾರ್ ಎಲ್ಲ ಒಟ್ಟಿಗೆ ನಾವು ಒಂದು ಭಾಷಣದಲ್ಲಿ ಮಾತಾಡ್ತಾ ಇದ್ವಿ. ಕೆಲವು ನಾಯಕರು ಮಾತಾಡುವಾಗ ಹೇಳೋದು, ಅಯ್ಯೋ ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ಇವತ್ತು ಸರ್ಕಾರದಲ್ಲಿ ಹಿಂಗೆ ಮಾಡ್ತಾ ಇದೆ, ಕಾಂಗ್ರೆಸ್ ಅವರು ಹಂಗೆ ಮಾಡಿಬಿಟ್ರು, BJP ಅವ್ರು ಹಿಂಗೆ ಮಾಡಿದ್ರು, ಇವೆಲ್ಲ ಮಾತಾಡ್ತಕ್ಕಂಥದ್ದು ಡೊಳ್ಳು ಬೋಗಸ್. ಯಾರು ಮಾತಾಡೋದು? ಈ ದಲಿತರಲ್ಲೇ ಒಂದು ಆರ್ಥಿಕವಾಗಿ ಮೇಲೆ ಬಂದಿರ್ತಕ್ಕಂಥವ್ರು, ರಾಜಕೀಯ ಮೇಲೆ ಬಂದಿರ್ತಕ್ಕಂಥವ್ರು ಸುಳ್ಳು ಕಥೆಗಳು ಹೇಳೋದು, ಕತೆ ಕಟ್ಟಿ ಜನಗಳನ್ನ ಮರಳು ಮಾಡೋದು. ಸತ್ಯ ಮಾತಾಡ್ರಿ ನೀವು, ಯಾಕೆ ಸುಳ್ಳು ಹೇಳ್ತೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸೌಲಭ್ಯಗಳು ಎಲ್ಲಿ ಹೋಗ್ತಾ ಇದಾವೆ? ಯಾರು ತಿಂತಾ ಇದ್ದೀರಾ? ಎಲ್ಲ ಯೋಜನೆಗಳು ನೀವು ನಿಮ್ಮನೆ ಬೇನಾಮಿ. ಬೇರೆ ಕತೆ ಏನು? ಅವ್ರ ಬದುಕೇನು? ಯಾವಾಗ ಸರಿ ಮಾಡ್ತೀರಾ ನೀವು? ಈ ವಿಚಾರನ ಪ್ರಸ್ತಾಪ ಮಾಡೋದಿಲ್ಲ, ಹೇಳೋದಿಲ್ಲ. ಅದಕ್ಕಾಗಿ ನಾವು ಆಗಿಂದಾಗೆ ನಿಷ್ಠುರಾದರೂ ಚಿಂತೆ ಇಲ್ಲ, ಸಮಾಜ ನಮ್ಮನ್ನು ಎಷ್ಟೇ ಬಹಿಷ್ಕರಿಸೋದು ಚಿಂತೆ ಇಲ್ಲ. ಆದರೆ ಕಟ್ಟೆ ಕಡೆಯ ಸಮಾಜದ ನೋವನ್ನು ಬದಲಾಯಿಸ್ತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಯೋಜನೆಗಳನ್ನ ತಲುಪಿಸೋಂಥ ಕೆಲಸಗಳು ಮಾಡೋದೇ ಹೋದರೆ ನಮ್ಮ ಆತ್ಮಸಾಕ್ಷಿಗೆ ನಾವು ವಿರೋಧ ಮಾಡ್ದಂಗಾಗ್ತದೆ. ಆ ಸಮಾಜದ ಬದುಕನ್ನು ಸರಿ ಮಾಡೋದಕ್ಕೆ ಸಾಧ್ಯವಾಗದೇ ಆಗ್ತದೆ. ಆ ದಿಕ್ಕಿನಲ್ಲಿ ನಾವು ಯೋಚನೆಗಳನ್ನು ಮಾಡಬೇಕಾಗ್ತದೆ. ಅಂಬೇಡ್ಕರ್ ಆಶಯಗಳು ಈಡೇರಬೇಕಾದ್ರೆ ಇವತ್ತು ಅಂಬೇಡ್ಕರ್ ಅವರು ಅವರ ಕೊನೆಯ ಉಸಿರಿನ ಸಂದರ್ಭದಲ್ಲಿ ಅವರ ಜೋಬಲ್ಲಿ ಇದ್ದಿದ್ದೆ 380 ರೂಪಾಯಿ. ಕೊನೆಗೆ ಅವರು 380 ರೂಪಾಯಿ ತೊಗೊಂಡು ಭಾರತೀಯ ಯೋಜನೆ ತೊಗೊಂಡು ಡೆಲ್ಲಿಯಿಂದ ಬಾಂಬೆ ತರಕ್ಕಾಗ್ತಾ ಇರಲಿಲ್ಲ. ಅವು ವಿಶೇಷ ವಿಮಾನದ ಒಂದು ವ್ಯವಸ್ಥೆ ಮಾಡಿ ಅಂತ ಜಗಜೀವನ್ ರಾಮ್ ಅವರು ಕೇಂದ್ರ ವಿಮಾನಯಾನ ಖಾತೆ ಮಂತ್ರಿ ಆಗಿರ್ತಾರೆ, ಅವರು ಮೀಸಲು ಕ್ಷೇತ್ರದಲ್ಲೇ ಬಂದು ಗೆದ್ದಿರ್ತಾರೆ. ಕೇಳಿದ್ರೆ ನಾನು ಸಾಲ ಕೊಡಲ್ಲ, ಉಚಿತ ಕೊಡಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಸರ್ಕಾರ ಆವಾಗ ನೆಹರು ಸರ್ಕಾರ ಇತ್ತು, ಪ್ರಧಾನಮಂತ್ರಿ ಆಗಿದ್ರು, ಅವರು ವಿಶೇಷವಾದಂಥ ಗೌರವ ಕೊಡಬೇಕಾಗಿತ್ತು. ಸಂವಿಧಾನ ಬರೆದಂಥವ್ರು, ದೇಶದ ಹಣೆ ಬರಹವನ್ನು ಬರೆದಂಥವ್ರು. ಅಂಬೇಡ್ಕರ್ ಅವರು ಗೌರವ ಕೊಡಲೇ ಇಲ್ಲ. ಅವರು ಕೊನೆಗೆ ಅವರು ಭಾರತೀಯ ವಿಷಯ ತರಬೇಕಾದ್ರೆ ಅವ್ರ ಅನುಯಾಯಿಗಳು ಹೋಗಿ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಡೆಲ್ಲಿ ಬಾಂಬೆನಲ್ಲಿ ಅರೇಂಜ್ ಮಾಡ್ತೇವೆ, ನೀವು ಕಳಿಸ್ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿ 5,000 ರೂಪಾಯಿಗೆ ಒಂದು ಕಾರನ್ನು ಮಾರಿ ದುಡ್ಡು ಕಟ್ಟಿ ಮಾಡ್ಕೊತಾರೆ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಅಂಬೇಡ್ಕರ್ ವಿಚಾರಗಳು ಯಾವತ್ತೂ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ. ಇವತ್ತು ಏನಾದರೂ ಶೋಷಣೆಗೆ ಒಳಪಟ್ಟಂಥ ಸಮಾಜದ ಪರವಾಗಿ ಧ್ವನಿ ಎದ್ದಂಥವರು ಆ ದಿಕ್ಕಿನಲ್ಲಿ ಅವ್ರು ಉಳಿದಿದ್ದಾರೆ. ಇವತ್ತು ಎಷ್ಟೋ ಜನ ನಮ್ಮಲ್ಲಿ ಭಾಳ ದೊಡ್ಡ ಶ್ರೀಮಂತರಾಗಿ ಮೇಲೆ ಹೋಗಿ ಸತ್ತು ಸುಣ್ಣ ಆಗಿದ್ದಾರೆ. ಅವ್ರು ನೆನಪು ಮಾಡ್ಕೊಳ್ಳೋದು ಯಾರೂ ಇಲ್ಲ. ಅದಕ್ಕಾಗಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗು, ನೀನು MLA ಆಗು, MP ಆಗು, ಅಥವಾ ತಾಲೂಕ್ ಪಂಚಾಯತ್ ಮೆಂಬರ್ ಆಗು, ಆ ಸಮಾಜದಿಂದ ಗೆದ್ದು ಬಂದಿದ್ಯಪ್ಪ, ಆ ಸಮಾಜದ ಹೆಸರಿನಲ್ಲಿ ನೀನು ಗೆದ್ದು ಬಂದಿದ್ಯಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆಯಲ್ಲಿ ಗೆದ್ದು ಬಂದಿದ್ಯಾ, ನೀನು ಯಾಕೆ ಅವ ಸಮಾಜನ ಮೈ ಮರಿತೀಯಾ, ಅವ ಸಮಾಜನ ದೂರ ತಳ್ತೀಯ ಅಂತಕ್ಕಂಥ
ವಿಚಾರಗಳನ್ನ ನೆನಪು ಮಾಡ್ಕೊಳ್ಬೇಕಾದ್ದು ನಮ್ಮ ಅನಿವಾರ್ಯತೆ. ಖಂಡಿತ ಅನೇಕ ದಲಿತ ಸಂಘಟನೆಗಳು ಹುಟ್ಕೊಂಡಿದೆ, ರಾಜ್ಯದಲ್ಲಿ ಸಾಕಷ್ಟು ಇದೆ ದಲಿತ ಸಂಘಟನೆಗಳು ಅಂತ ಗುರುತಿಸಿಕೊಂಡು. ಆದರೆ ನಿಮ್ಮದು ಒಂದು ರೀತಿಯಲ್ಲಿ ವಿಶೇಷವಾದಂಥ ಸಂಘಟನೆ ಅಂತ ತಾವೇ ಹೇಳಿದ್ದೀರಾ. ಸೊ ಹಾಗಾದರೆ ಜನರು ಯಾವತ್ತಕ್ಕೋಸ್ಕರ ಸಪೋರ್ಟ್ ಮಾಡಬೇಕು ನಿಮ್ಮ ಸಂಘಟನೆಗೆ? ಒಂದು ಜೊತೆಗೆ ಒಂದಿಷ್ಟು ಜನ ಈಗಾಗಲೇ ಸಪೋರ್ಟ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಸೊ ಅವ್ರು ಏನು ಮಾಡಬೇಕು? ಅವ್ರ ಮುಂದಿರುವಂಥ ದಾರಿಗಳೇನು? ಇವತ್ತು ಹಲವಾರು ಸಂಘಟನೆಗಳಾಗಿದ್ದಾವೆ, ನಾನು ಅವ್ರನ್ನ ದೂಷಿಸಲ್ಲ. ಹೊಟ್ಟೆ ಹಸಿವು, ಉದ್ಯೋಗ ಸಿಗಲ್ಲ, ಏನೋ ಒಂದು ಸಂಘಟನೆ ಲೇಬಲ್ ಹಾಕ್ಕೊಂಡು ತಾಲೂಕು ಆಫೀಸು, ಜಿಲ್ಲಾ ಪಂಚಾಯತಿ, ಆ ಪೊಲೀಸ್ ಸ್ಟೇಷನ್ಗಳು, ಸಮಾಜದ ಅಧಿಕಾರಿಗಳ ಹತ್ರ ಹೋಗಿ ಏನೋ ಒಂದಷ್ಟು ಕಾಸು ಮಾಡ್ಕೋಬೋದು, ಏನೋ ಒಂದಷ್ಟು ಬೆದರಿಸ್ಬೋದು, ತಿನ್ಬೋದು ಅಂತಕ್ಕಂಥ ವಿಚಾರ. ಇದಕ್ಕೆ ಯಾರು ಕಾರಣ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಯೋಜನೆಗಳನ್ನ ನೇರವಾಗಿ ತಲುಪಿಸೋಂಥ ಕೆಲಸ ಯಾಕೆ ಈ MLAಗಳು MP ಗಳು ಮಾಡಲಿಲ್ಲ? ಈ IAS IPS ಮಾಡ್ಕೊಂಡು ರಿಸರ್ವೇಷನ್ ಕೊಟ್ಟದಲ್ಲಿ ಬಂದಂಥವ್ರು ಯಾಕೆ ಮಾಡಲ್ಲ? ಒಂದ್ಸಾರಿ ನಾನು NC ಮುನಿಯಪ್ಪ ಅಂತ ಒಬ್ಬ IAS ಅಧಿಕಾರಿ ಇದ್ದರು, ಅವರು BBMPನ ಸ್ಪೆಷಲ್ ಕಮಿಷನರ್ ಆಗಿದ್ದರು. ನಮ್ಮ ಕಲಾಶೇಪಾಳದಲ್ಲಿ 2300 ವಾಣಿಜ್ಯ ಮಳಿಗೆಗಳನ್ನು ಹಂಚಿಕೆ ಮಾಡ್ತಾ ಇದ್ರು. ನಾನು ಅವ್ರಿಗೆ ಒಂದು ಲೆಟರ್ ಕೊಟ್ಟೆ, ನೀವು 2300 ಮಳಿಗೆಗಳನ್ನು ಹಂಚಿಕೆ ಮಾಡ್ತಾ ಇದ್ದೀರಿ, ಅದರಲ್ಲಿ 18% ರಿಸರ್ವೇಷನ್ ಅಂತ ಮೇಂಟೈನ್ ಮಾಡಬೇಕಾ ಇಲ್ಲ ನೀವು? ಏನು ವಾಣಿಜ್ಯ ಮಳಿಗೆಗಳಲ್ಲಿ ಹಂಚಿಕೆ ಮಾಡುವಾಗ ನಮಗಾಗಿ ನಮ್ಮ ಕೋಟ ಕೊಡಬೇಕು, ಕೊಡಿ ಅಂತ ಲೆಟರ್ ಕೊಟ್ಟೆ. ಆ NC ಮುನಿಯಪ್ಪ ಅಂತ IAS ಅಧಿಕಾರಿ ಹೇಳ್ದ, ಏನ್ರಿ ನಾನೊಬ್ಬ SC ಅಂದೆ ಅಧಿಕಾರಿ ಅಂದ್ಬಿಟ್ಟು ನನ್ನ ಹತ್ರ ಬಂದಿದ್ದೀರಾ ನೀವು ನಾನು ಮಾಡಕ್ಕೆ ಬರಲ್ಲ ಅಂತಂದ್ರು. ಯಾಕೆ ಸರ್ ಮಾಡಕ್ಕೆ ಬರಲ್ಲ? ಇದರಲ್ಲಿ ಎಲ್ಲೂ ಇಲ್ಲ, ಅವಕಾಶ ಇಲ್ಲ ಅಂದರು. ಹಾಗೆ ನೀವು IAS ಆಗಿದ್ದು ಯಾಕೆ ಅಂದೆ? ಯಾವ ಕೋಟದಲ್ಲಿ IAS ಆದ್ರಿ? ನೀವು ಪರಿಶಿಷ್ಟ ಜಾತಿಯ ಕೋಟದಲ್ಲಿ ನೀವು IAS ಆದ್ರಿ. IAS ಆಗ್ಬೇಕಾದ್ರೆ ನಿಮ್ಗೆ ಅವಕಾಶ ಇದೆ. ಈ ಮಳಿಗೆಗಳು ಹಂಚಿಕೆ ಮಾಡುವಾಗ ಒಂದು 18% ಭಾಗನ 2300 ಮಳಿಗೆ ಹಂಚಿಕೆ ಮಾಡಬೇಕಾದ್ರೆ ಒಂದು 400 ಮಳಿಗೆ ಸಿಗ್ತಾ ಇತ್ತು. 400 ಮಳಿಗೆಯಿಂದ ಆರ್ಥಿಕವಾಗಿ ಒಂದು ಸಫಲ ಆಗ್ತಾ ಇದ್ದ. ಯಾರೋ ಒಬ್ಬ ಬಿಸ್ನೆಸ್ ಮಾಡುವಂಥವನಿಗೆ ಅವಕಾಶ ಸಿಗ್ತಾ ಇತ್ತು. ಅಪರಿಶಿಷ್ಟ ಜಾತಿ ಸಮಾಜ ಮೇಲೆ ಬರ್ತಾ ಇತ್ತು. ಇವತ್ತು ಆ ಸಮಾಜವನ್ನು ಕಡೆಗಣಿಸ್ತಕ್ಕಂಥ ಕೆಲಸಗಳನ್ನ NC ಮುನಿಯಪ್ಪನವ್ರು ಮಾಡಿದ್ರು. NC ಮುನಿಯಪ್ಪನವ್ರು ನನಗೆ ಹೇಳಿದ್ರು, ಇಲ್ಲ ನೀವು ಈ ಥರ ಎಲ್ಲ ಕೇಳೋಕ್ಕೆ ಚೆನ್ನಾಗಿರೋದಿಲ್ಲ, ನಾನು ಅದು ಮಾಡೋದಿಲ್ಲ ಅಂತ. ಕೊನೆಗೆ ನಾನು ಹೇಳಿದೆ, ಮುನಿಯಪ್ಪನವರೇ, ನಾನು ಕೊಡೋ ಅರ್ಜಿ ಮೇಲೆ ನೀವು ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಜೈಲು ಕಳಿಸಿ, ಇಲ್ಲ ಮಾಡೋಕ್ಕೆ ಆಗೋದಾದರೆ ಮಾಡೋ ಪ್ರಯತ್ನ ಮಾಡಿ, ಆಗಲಿಲ್ವಾ ಮೇಲಧಿಕಾರಿಗೆ ಬರೀರಿ ನನ್ನ ಪತ್ರದ ಮೇಲೆ. ಹಿಂಗೆ ಕೇಳಿದರೆ ಒಂದು ಸಂಘಟನೆ ಬಂದು ಇದಕ್ಕೇನು ಮಾಡ್ಬೇಕು ಅಂತ ಕೇಳಿ, ಅವ್ರು ಕೊಡೋ ಅಭಿಪ್ರಾಯದ ಮೇಲೆ ಮುಂದಿನ ಹೆಜ್ಜೆ ಆದರೂ ಸರಿ ಹೋಗ್ತದೆ. ಇವತ್ತು ಕೇಳೋರು ಯಾರೋ ಒಬ್ಬೊಬ್ರು ಬಂದಿದ್ದೀವಿ, ಅದನ್ನು ಮಾತಾಡಿ ಉಳಿಸಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ. ಹಾಗೆ ಹೇಳಿದಾಗ ಅವರು ಭಾಳ ಮನಸ್ಸಿಗೆ ನೋವು ಮಾಡ್ಕೊಂಡೆ ಮಾತಾಡ್ಕೊಂಡು ಮುಂದೆ ಹೋದ್ರು. ನನಗೆ ಅದು ಚಿಂತೆ ಆಗಲಿಲ್ಲ. ಇವತ್ತು ಸಮಾಜದ ಬದಲಾವಣೆಗೆ ಇವತ್ತು ಆರ್ಥಿಕವಾಗಿ ಮೇಲೆ ಬಂದಿರತಕ್ಕಂಥ ದಲಿತರು ಈ ಕಟ್ಟ ಕಡೆಯ ತುಳಿತುಕೊಳ್ಪಟ್ಟಂಥ ಸಮಾಜವನ್ನು ಸರಿ ಮಾಡ್ಕೊಳ್ದೆ ಹೋದ್ರೆ ಈ ಸಮಾಜ ಪುನರ್ ಪರಿಶೀಲನೆ ಆಗುತ್ತೆ. ಸರ್, ಈಗ ರಾಜಕೀಯ ಪಕ್ಷಗಳನ್ನು ನಾವು ಮೊದಲನೇದಾಗಿ ಪರಿಗಣಿಸಿದ್ರೆ ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೂ ಕೂಡ ಅಂಬೇಡ್ಕರ್ ಅವರ ಹೆಸರುಗಳನ್ನು ಹೇಳುತ್ತೆ. ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಕೂಡ ಅಂಬೇಡ್ಕರ್ ಅವ್ರು ಬೇಕೇ ಬೇಕು. ಆದರೆ ಅವರ ನಿಜವಾದಂಥ ವಿಚಾರಧಾರೆಗಳನ್ನು ಅಲ್ಲಿ ಯಾರೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಹೆಸರು ಹೇಳಿ ನಮಗೇನು ಲಾಭ ಆಗುತ್ತೆ ಅನ್ನೋದನ್ನು ಮಾತ್ರ ನೋಡ್ತಾ ಇದೆ. ಸೊ ಹಾಗಾದರೆ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಎಷ್ಟರ ಮಟ್ಟಿಗಿರುತ್ತೆ ಅಂತ? ಇವತ್ತು ನೋಡಿ, ಕಾಂಗ್ರೆಸ್ನವರು ಅಂಬೇಡ್ಕರ್ ಅವ್ರನ್ನ ನಿರಂತರವಾಗಿ ಕಿರುಕುಳ ಮತ್ತು ಮೋಸ ಮಾಡ್ಕೊಂಡು ಬಂದಿದ್ದಾರೆ. ಅಂಬೇಡ್ಕರ್ ಅವರ ಜೀವನದ ಉದ್ದಕ್ಕೂ ಕಿರುಕುಳ ಕೊಟ್ಟಂತ ಪಕ್ಷ ಏನಾದಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರು ಮೊದಲನೇದಾಗಿ ಕಾನೂನು ಮಂತ್ರಿ ಆಗ್ತಾರೆ ದೇಶ ಸ್ವತಂತ್ರ ಬಂದ ಮೊಸರಲ್ಲಿ. ದೇಶಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಮೊದಲನೇ ಕಾನೂನು ಮಂತ್ರಿಯಾಗಿ ಮೊದಲನೇ ಪ್ರಯತ್ನ ಮಾಡಿದ್ದವರು ದೇಶದಲ್ಲಿ ಇರ್ತಕ್ಕಂಥ 50% ಮಹಿಳೆಯರು ಶೋಷಣೆಗೊಳಪಟ್ಟಿದ್ದಾರೆ. ಈ ಪುರುಷರು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ಅವ್ರ ಮೇಲೆ ಕಿರುಕುಳ ಕೊಟ್ಟಿದ್ದಾರೆ, ಶೋಷಣೆ ಮಾಡಿದ್ದಾರೆ. ಅವ್ರಿಗೂ ಒಂದು ಸಮಾಜದಲ್ಲಿ ಬದಲಾವಣೆ ತರಬೇಕಾದ್ರೆ ಅವ್ರಿಗೂ ಒಂದು ಹಕ್ಕುಗಳನ್ನು ಕೊಡ್ಬೇಕಂತಕ್ಕಂಥ ಮಾಡೋದು. ಹಿಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಓಟ್ ಹಾಕೋ ಅಧಿಕಾರ ಇರಲಿಲ್ಲ. ಅಂಬೇಡ್ಕರ್ ಅದನ್ನೆಲ್ಲ ಮನಗಂಡು ಹಿಂದೂ ಕೋಡ್ ಬಿಲ್ ಅಂತಕ್ಕಂಥದ್ದನ್ನ ತರ್ತಾರೆ. ಹಿಂದೂ ಕೋಡ್ ಬಿಲ್ ಅಂದ್ರೆ ಏನು? ದೇಶದ 50% ಮಹಿಳೆಯರು, ಬ್ರಾಹ್ಮಣರು ಇರ್ಬೋದು, ಲಿಂಗಾಯತರು ಇರ್ಬೋದು, ಮಾರವಾಡಿ ಇರ್ಬೋದು, ಪರಿಶಿಷ್ಟ ಜಾತಿಯವರು ಇರ್ಬೋದು, ಎಲ್ಲ ಮಹಿಳೆಯರಿಗೂ ಹಕ್ಕನ್ನು ತಂದೆ ಆಸ್ತಿಯಲ್ಲಿ ಪಾಲು ಕೊಡಬೇಕು. ಅವ್ರಿಗೆ ಎಲ್ಲ ಹಕ್ಕುಗಳು ಸಮಾನ, ಪುರುಷರಿಗೆ ಇರ್ತಕ್ಕಂಥ ಸಮಾನ ಹಕ್ಕನ್ನು ಕೊಡ್ಬೇಕಂತಕ್ಕಂಥ ವಿಚಾರ ಬಿಟ್ಟರೆ ಇನ್ನೇನಿರಲಿಲ್ಲ. ಅವ್ರ ಸ್ವಂತ ಆಸ್ತಿನೂ ಅಲ್ಲ, ಯಾವುದೋ ಒಂದು ಪರಿಶಿಷ್ಟ ಜಾತಿಗೋ ದಲಿತ ಸಮಾಜಕ್ಕೂ ಮಾಡ್ತಕ್ಕಂಥ ಕೆಲಸನೂ ಅಲ್ಲ. ದೇಶದ 50% ಮಹಿಳೆಯರ ಪರವಾಗಿ ಧ್ವನಿ ಎತ್ತಕ್ಕೆ ಹೋದಾಗ ಆಗ ನೆಹರು ಹೇಳ್ತಾರೆ, ಇಲ್ಲ ಅಂಬೇಡ್ಕರ್ ಜಿ, ಯಾವುದೇ ಕಾರಣಕ್ಕೆ ಹೆಣ್ಣು ಮಕ್ಕಳು ಮನೆಯಲ್ಲಿ 4 ಗೋಡೆ ಮಧ್ಯೆ ಇರಬೇಕು, ಅವ್ರಿಗೆ ಈ ಹಕ್ಕನ್ನು ಕೊಡೋಕೆ ಸಾಧ್ಯ ಇಲ್ಲ ಅಂತಾರೆ. ಅಂಬೇಡ್ಕರ್ಗೆ ಸಿಟ್ಟು ಬರುತ್ತೆ ನೆಹರು ಮೇಲೆ. ರಾಷ್ಟ್ರಪತಿ ಹೋಗಿ ದೂರ ಹೇಳ್ತಾರೆ ಬಾಬು ರಾಜೇಂದ್ರ ಪ್ರಸಾದ್ಗೆ, ಬಾಬು ರಾಜೇಂದ್ರ ಪ್ರಸಾದ್ ಹೇಳು ನೆಹರುಗೆ, ಈ ಕಾನೂನು ತರೋದ್ರಿಂದ ಹೆಣ್ಣು ಮಕ್ಕಳು ಸಬಲರಾಗ್ತಾರೆ, ಅವ್ರಿಗೆ ಆರ್ಥಿಕ ಸಮಾನತೆ ಸಿಗ್ತದೆ, ಸಾಮಾಜಿಕ ಸ್ಥಾನಮಾನ ಸಿಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವಾಗ ಏನ್ ಮಾಡಿದ್ರು? ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, ಇಲ್ಲಪ್ಪ ನಾನು ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ನೆಹರು ಬಗ್ಗೆ ನಾನು ರಾಷ್ಟ್ರಪತಿ ಚೆನ್ನಾಗಿದ್ದೀನಿ, ನೀನು ಹೋಗುವಂತ. ಅಂಬೇಡ್ಕರ್ ಏನ್ ಮಾಡೋದು? ಯಾವ ಹೆಣ್ಣು ಮಕ್ಕಳಿಗಾಗಿ ಕಾನೂನು ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಕಾನೂನು ಮಂತ್ರಿಯಾಗಿ ಒಂದು ಕ್ಷಣ ಅಧಿಕಾರ ರಾಜೀನಾಮೆ ಕೊಟ್ಟು ಈಚೆ ಬಿಸಾಕ್ ಬರ್ತಾರೆ. ದೇಶದ ಅತ್ಯುನ್ನತವಾದಂತಹ ಕಾನೂನು ಪದವಿಗೆ, ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಬಂದಂತಹ ಪರಿಸ್ಥಿತಿ ಇವತ್ತು ಅಂಬೇಡ್ಕರ್ ಅವರು ಮಾಡಿದಂತಹ ಒಂದು ತ್ಯಾಗ ಇವತ್ತು ನಮ್ಮಲ್ಲಿ ಯಾರು ಮಾಡ್ತಾರೆ? ಇವತ್ತು ದಲಿತರ ಮರಣ ಹೋಮ ನಡೆತು ಕಂಬಾಲ್ಪಲ್ಲಿಯಲ್ಲಿ.
KH ಮುನಿಯಪ್ಪ ಕ್ಷೇತ್ರದ MP ಚಿಂತಾಮಣಿ ಐಬಿನಲ್ಲಿ ಕೂತ್ಕೊಂಡು ಬಿಸ್ಕೆಟ್ ಕಾಫಿ ಕುಡಿದು ಮನೆಗೆ ಹೋಗ್ತಾರೆ. ನಮ್ಮ ಖರ್ಗೆ ಹೋಮ್ ಮಿನಿಸ್ಟ್ರು ಸ್ಥಳಕ್ಕೆ ಹೋಗೋದಿಲ್ಲ. ಕೇಳಿದ್ರೆ ಅವ್ರು ಹೇಳ್ತಾರೆ ಏನ್ ನಮ್ಮ ಮೇಲ್ವರ್ದವರು ನಮ್ಮ ಮೇಲೆ ಬೀಳ್ತಾರ್ರಿ ಅಂತ. ಸೋನಿಯಾ ಗಾಂಧಿ ಡೆಲ್ಲಿಂದ ಬರ್ತಾರೆ. ಸೋನಿಯಾ ಗಾಂಧಿಗೆ ವಿಷಯ ಗೊತ್ತಾಗುತ್ತೆ, ಕಂಬಾಲ್ಪಲ್ಲಿ ಘಟನೆ. ಸೋನಿಯಾ ಗಾಂಧಿ ಅಲ್ಲಿ ಬಂದಾಗ ಅವ್ರು ಸೆರಿಗೆ ಇಟ್ಕೊಂಡು ಹೋಗ್ತಾರೆ. ಇವರು ಇಬ್ರು ನಾಯಕರುಗಳು, ಎಡಗಡೆ ಒಬ್ರು ಬಲಗಡೆ ಒಬ್ರು ಸೆರಿಗೆ ಇಟ್ಕೊಂಡು ಹೋಗ್ತಾರೆ. ಇವ್ರಿಗೆ ನಾಚಿಕೆ ಆಗೋದಿಲ್ವ? ಇವ್ರಿಗೆ ಈ ಸಮಾಜ ಬದಲಾವಣೆ ದಿಕ್ಕು ಇವ್ರಿಗೆ ಬಂದಿಲ್ವ? ಇವ್ರಿಗೆ ಅಂಬೇಡ್ಕರ್ ಕೊಟ್ಟ ಮೀಸಲಾತಿ ಪಡ್ಕೊಳ್ಳಿಲ್ವ ನೀವು? ಯಾಕೆ ಆ ಸಮಾಜ ಮರಿತಾ ಇದ್ರೆ ನೀವು? ನೆನಪು ಮಾಡ್ಕೊಳ್ಳಿ, ನೀವು ನಿಮ್ಮ ಪರಿಸ್ಥಿತಿ ಹೇಗಿತ್ತು, ರಾಜಕೀಯವಾಗಿ ಅಧಿಕಾರ ಬರಕ್ ಮುಂಚೆ ಹೇಗಿದ್ರಿ, ಇವಾಗ ಏನಾಗಿದ್ರಿ, ಯಾಕೆ ಈ ರೀತಿ ಆಡ್ತೀರಿ ಅಂತಕ್ಕಂಥ ಪ್ರಶ್ನೆಗಳನ್ನ ಮಾಡ್ಬೇಕು. ಸರ್, ಈಗ ಹಾಗಾದ್ರೆ ನಿಮ್ಮ ಮುಂದಿನ ಹೋರಾಟದ ಹಾದಿ ಯಾವ ರೀತಿ ಆಗಿರುತ್ತೆ? ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಇವತ್ತು ದೇಶದಲ್ಲಿ ಶೋಷಣೆಗೊಳಪಟ್ಟಿರ್ತಕ್ಕಂಥ ಯುವಕರು ಕಷ್ಟಪಟ್ಟು ಡಿಗ್ರಿ ಮಾಡ್ತಾರೆ, MA ಮಾಡ್ತಾರೆ, PhD ಮಾಡ್ತಾರೆ, ಉದ್ಯೋಗ ಸಿಗಲ್ಲ, ಕೂಲಿ ಮಾಡಕ್ಕಾಗಲ್ಲ. ಇವತ್ತು ಅವ್ರ ಮನೆಗಳಲ್ಲಿ ತಾಯಿ ತಂದೆ ಹೇಳ್ತಾರೆ, ಮಗನೇ ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ನೀನು ಕೂಲಿ ಮಾಡಬಾರ್ದು, ಜೀತ ಮಾಡಬಾರ್ದು. ನಾವು ಕೂಲಿ ಮಾಡಿ ಜೀತ ಮಾಡಿ ನೀನು ಓದಿಸಿದ್ದೇವೆ, ನೀನು ನನ್ನ ಮುಂದೆ ಕೂಲಿ ಮಾಡಕ್ ಹೋದ್ರೆ ನಂಗೆ ನೋವಾಗುತ್ತಪ್ಪ ಅಂತಾರೆ. ವಿಧಿ ಇಲ್ಲದೆ ಅವರು ಈ ಕಡೆ ಮದುವೆಗಳಾಗ್ತವೆ, ಈ ಕಡೆ ಮಕ್ಕಳಾಗ್ತವೆ, ಈ ಕಡೆ ಉದ್ಯೋಗ ಇಲ್ಲ. ಕೊನೆಗೆ ಅವ್ರ ಪರಿಸ್ಥಿತಿ ಚಿಂತಾಜನಕ ಆಗ್ತಾ ಇದೆ. ಅದಕ್ಕೆ ಯುವಕರು ಎಚ್ಚೆತ್ಕೊಳ್ಳಿ. ಎಲ್ಲೆಲ್ಲಿ ಸಮಾಜದಿಂದ ಮೇಲೆ ಬಂದಿರ್ತಕ್ಕಂಥ ಆರ್ಥಿಕವಾಗಿ ಮೇಲೆ ಬಂದವರು ಮೇಲ್ವರ್ದವ್ರು ನಮ್ಮ ಶತ್ರುಗಳಲ್ಲ. ನಮ್ಮ ಶತ್ರುಗಳು ಏನಾದಿದ್ರೆ ನಮ್ಮಲ್ಲೇ ಮೇಲೆ ಬಂದಿರ್ತಕ್ಕಂಥ ಕೆಲವೇ ಕುಟುಂಬಗಳು ನಮ್ಮ ಆಸ್ತಿಯನ್ನ, ನಮ್ಮ ಸರ್ಕಾರದ ಯೋಜನೆಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರವಾಗಿ ನಮ್ಮನ್ನ ಬಲಿ ಕೊಡ್ತಾ ಇದಾರೆ. ಅವ್ರನ್ನ ನಾವು ಎಚ್ಚರಿಕೆ ಕೊಡ್ಬೇಕು. ಚೀನಾ ನಮ್ಮ ಒಬ್ಬ ಧ್ವನಿ ಆಗ್ಬಾರ್ದು. ಇಡೀ ದೇಶದಲ್ಲಿ ಏನ್ ಶೋಷಣೆಗೊಳಪಟ್ಟಿರ್ತಕ್ಕಂಥವ್ರು ಜಾಗೃತರಾಗಬೇಕು. ಎಲ್ಲರೂ ಅವರು ಈ ವಿಚಾರದಲ್ಲಿ ಚರ್ಚೆ ಮಾಡಬೇಕು. ಆ ಮುಖಾಂತರವಾಗಿ ಸಮಾಜದ ಬದಲಾವಣೆಗೆ ಅವಕಾಶ ಮಾಡ್ಕೊಳ್ಬೇಕು. ಜಯ ಸಿಗ್ಲಿ ಅಂತ ನಮ್ದು ಕೂಡ ಆಶಯ. ಸರ್, ಈಗ ಚಿನ್ನಸ್ವಾಮಿ ಅವರು ಕೊನೆಯದಾಗಿ ಏನ್ ಹೇಳ್ತಾರೆ? ಕೊನೆಯದಾಗಿ ನಂದೇನಂತಂದರೆ, ಇವಾಗ ಯಾವುದೋ ಒಂದು ಸಂಘಟನೆ ಮಾಡಿಕೊಂಡು ನಮ್ಮ ದಲಿತರಲ್ಲಿ ಒಂದು 4 ಜನ ಹುಡುಗರನ್ನ ಮಾಡಿಕೊಂಡು ಅಲ್ಲಿ ಇಲ್ಲಿ ಕಾಸು ವಸೂಲು ಮಾಡೋಂಥ ಸಂಘಟನೆಗಳು ಭಾಳ ಇದೆ. ಒಂದು ಸಂಘಟನೆ ಮಾಡ್ಕೋಬೇಕಂತಂದರೆ ನಮ್ಮ ಜನಕ್ಕೆ ನಮ್ಮ ಏನು ಕಷ್ಟ ಕಾಲದಲ್ಲಿದ್ದಾರೆ, ಯಾವ ಕಷ್ಟದಲ್ಲಿದ್ದಾರೆ ಅವ್ರನ್ನ ಸೇಫ್ ಮಾಡೋದಕ್ಕೆ ಒಂದು ಸಂಘಟನೆ ಮಾಡೋದು. ಈ ಸಂಘಟನೆ ಹೆಸರಲ್ಲಿ ಸುಮಾರು ಜನ ಸುಲಿಗೆ ಮಾಡೋಂಥ ಸಂಘಟನೆಗಳು ಬೇಜಾನಿದೆ. ನಮ್ಮ ಕರ್ನಾಟಕದಲ್ಲಿದೆ, ಬೇರೆ ಕಡೆನೂ ಇದೆ, ಎಲ್ಲ ಕಡೆನೂ ಇದೆ. ಇವತ್ತು ಆರ್ಥಿಕವಾಗಿ ಚೆನ್ನಾಗಿ ಬಂದಿರೋರೇ ಆ ಕೆಲಸ ಮಾಡ್ತಾ ಇರೋರು. ಆರ್ಥಿಕವಾಗಿ ಬಂದಿರೋರು ನೀವು ಬೇರೆ ಇವತ್ತು ಸಂಘಟನೆ ಮಾಡಬೇಕಂತಂದರೆ ಒಂದು ನ್ಯಾಯ, ಒಂದು ನೀತಿ, ಒಂದು ಧರ್ಮ ಅಂತ ಇರಬೇಕು ಆ ಸಂಘಟನೆಗೆ. ಎಲ್ಲಿ ಕಾಸು ವಸೂಲು ಮಾಡಬಾರ್ದು. ಇವಾಗ ಭವ್ಯ ಕ್ಷೇಮಾಭಿವೃದ್ಧಿ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದೀನಿ. ನಮ್ಮ ಸಂಘಟಕರು ಎಲ್ಲೇ ಆಗಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ನಮ್ಮದು ಕಡಿಮೆ ರೇಟಲ್ಲಿ, ಕಡಿಮೆ ಬಜೆಟಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟೇ ಹಾಕ್ಕೊಂಡು ನಮ್ಮ ಕೈಯಿಂದ ಮಾಡ್ತೀವಿ. ಮಾಡಿಲ್ಲ ಅಂತ ಅಂದರೆ ನಾವು ಮಾಡಲ್ಲ. ಅಂಥದನ್ನು ಕೆಲವರು ನಿಮ್ಮ ಇವಾಗ ನಾವು ಏನು ನೀವು TV ಮತ್ತು ಪೇಪರ್ನವರು ಮತ್ತು ಅಂಥವೆಲ್ಲ ಸ್ವಲ್ಪ ಖಂಡಿಸಬೇಕು ಅವ್ರನ್ನ. ಖಂಡಿತ. ಓಕೆ, ಇಬ್ಬರಿಗೂ ಕೂಡ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಾ. ನಿಮ್ಮ ಹೋರಾಟಕ್ಕೂ ಕೂಡ ಜಯ ಸಿಗಲಿ ಅನ್ನೋದು ನಮ್ಮದು ಕೂಡ ಆಶಯವಾಗಿದೆ. ಇಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದುವೇ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್. ಜೈ ಭೀಮ, ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ